ನಮಸ್ಕಾರ ಎಲ್ಲರಿಗೂ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ನ ಹೇಳ್ತೀನಿ. ಅದು ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನಾನು ಏನು ಮಾತಾಡ್ತಕ್ಕಂಥ ವಿಷಯ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತ ಅಲ್ಲ, ಮತ್ತು ಯಾವುದೇ ಜಾತಿ ಧರ್ಮದ ಪರವಾಗಿ ನಾನು ಮಾತಾಡಲ್ಲ. ಯಾಕಂದರೆ ಇದು ಒಂದು ಸೆನ್ಸಿಟಿವ್ ಟಾಪಿಕ್ ಆಗಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ನನ್ನ ಮತ್ತು ಗುರುರಾಯರ ನಡುವಿನ ಆ ಒಂದು ಡಿವೈನ್ ಕನೆಕ್ಷನ್ ಅಂತ ಏನು ಕರೀತಾರೆ, ಇದರ ಬಗ್ಗೆ ಒಂದೆರಡು ವಿಡಿಯೋಗಳನ್ನು ಗತದಲ್ಲಿ ನಾನು ಮಾಡಿದ್ದೆ ಈ ಒಂದು ಚಾನಲಲ್ಲಿ. ಅದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಆದ್ದರಿಂದ ಮುಂಚಿನ ನಾನು ಕ್ಲಿಯರ್ ಆಗಿ ಡಿಸ್ಕ್ಲೇಮರಲ್ಲಿ ಏನು ಹೇಳ್ತೀನಿ ಅಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತಹ ಘಟನೆ, ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಕಂಪ್ಲೀಟ್ಲಿ ನನಗೆ ಸಂಬಂಧಪಟ್ಟಿದ್ದು. ಇದು ಒಂದು ಸಬ್ಜೆಕ್ಟಿವ್. ಆದ್ದರಿಂದ ಇದನ್ನ ಈ ಥರ ಇರಬೇಕಿತ್ತು, ಇದು ಈ ಥರ ಇರಬೇಕಿತ್ತು, ಇದು ಹೀಗಲ್ಲ ಅಂತ ಹೇಳಿ ಜಡ್ಜ್ ಮಾಡೋ ಒಂದು ರೈಟ್ಸ್ನ ನಾನೇ ತಗೊಳ್ತೀನಿ. ಆದ್ದರಿಂದ ಇದು ಸಬ್ಜೆಕ್ಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಯಾರ ಬಯಾಸ್ ಆಗಿ, ಯಾವುದೊಂದು ಕಮ್ಯುನಿಟಿ, ಯಾವುದೊಂದು ಧರ್ಮದ ಬಯಾಸ್ ಆಗಿ ನಾನು ಮಾತಾಡೋದಿಲ್ಲ. ಹ್ಯಾವಿಂಗ್ ಸೆಡ್ ದಟ್, ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನ ಟಾಪಿಕ್ ತಂದಿದ್ದೀನಿ ಅಂತಂದರೆ, ತುಂಬ ದಿನಗಳಾದಮೇಲೆ ಗುರು ರಾಘವೇಂದ್ರರ ಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಹೇಗೆ ಅಂತಂದರೆ, ನನಗೆ ಯಾವಾಗಾದರೂ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸಿದಾಗ ತುಂಬ ಎಕ್ಸ್ಟ್ರೆಸಿ ಬರುತ್ತೆ. ಇವತ್ತು ದಿನ ಕೂಡ ಬ್ರೈಟ್ ಇದೆ ಈ ಒಂದು ವಿಡಿಯೋ ಮಾಡುವಾಗ. ಅದು ಆಟೋಮೆಟಿಕಲಿ ಲೈಟಿಂಗ್ಸ್ ಕರೆಕ್ಟ್ ಆಗಬೇಕು ಅಂತ ಬ್ರೈಟ್ ಡೇ ಬಂದ್ಬಿಟ್ಟಿದೆ. ಹಾಗೆ ಒಂಥರ ಎಕ್ಸ್ಟ್ರೆಸಿ ಬರುತ್ತೆ. ತುಂಬ ಖುಷಿ ಆಗುತ್ತೆ ಈ ಥರ ಘಟನೆಗಳನ್ನ ನಾನು ಶೇರ್ ಮಾಡ್ತಾ ಇರೋದು ಅಂತ. ಯಾಕೆ ಅಂತಂದರೆ, ಅದೇ ಅವರು ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ನೀವು ನನ್ನ ವಿಡಿಯೋನ ಫಾಲೋ ಮಾಡ್ತಾ ಬಂದಿದ್ದೇನೆ ತುಂಬ 2 ವರ್ಷಗಳ ಹಿಂದೆ. ನನ್ನ ಗೈಡಿಂಗ್ ಲೈಟ್ ಅವರು, ನನ್ನ ಡಾರ್ಕ್ ಫೇಸಲ್ಲಿ ಸೇವ್ ಮಾಡಿದಂಥ ಒಂದು ಬೆಳಕದು. ಆ ಒಂದು ಚೇತನ ಯಾವತ್ತಿಗೂ ಹೀಗೆ ಇರುತ್ತೆ, ನನ್ನ ಅಸ್ತಿತ್ವ ಇರೋ ತನಕ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ರಾಯರ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಲೈಫಲ್ಲೇ ನಡೆದಿರ್ತಕ್ಕಂಥ ಮತ್ತೊಂದು ಇನ್ಸಿಡೆಂಟ್ ಇದು. ಅಂದರೆ ಹೇಗೆ ಕನೆಕ್ಷನ್ ಇರುತ್ತೆ, ಒಂದು ಡಿವೈನ್ ಕನೆಕ್ಷನ್ ಪ್ಲಸ್ ನಮ್ಮ ಆ ಭಕ್ತಿಗೆ ಹೇಗೆ ಕನೆಕ್ಷನ್ ಉಂಟಾಗುತ್ತೆ ಗುರುರಾಯರ ಕೇಸಲ್ಲಿ ಅನ್ನೋದನ್ನ ನಾನು ಮಾತಾಡ್ತಾ ಬರ್ತೀನಿ. ಇದು ನಡೆದಿದ್ದು ಹೋದ ವರ್ಷ, ಅಂದರೆ 2022ನೇ ಇಸ್ವಿ ಆಗಿತ್ತದು. ಘಟನೆ ಏನು ಅಂತ ಹೇಳ್ತಾ ಇದ್ದೇನೆ, ಅದು ನಡೆದಿರ್ತಕ್ಕಂಥದ್ದು. ಆಮೇಲೆ ಈ ವಿಡಿಯೋ ಎಂಡಲ್ಲಿ ಇದಕ್ಕೂ ಮತ್ತು ಸಬ್ಕಾನ್ಷಿಯಸ್ ಮೈಂಡಿಗೂ ಸಂಬಂಧ ಇದೆಯಾ ಏನಾದರೂ ಅಂತ. ಘಟನೆ ಡೈರೆಕ್ಟಾಗಿ ಹೇಳೋಕ್ಕಿಂತ ಮುಂಚೆ ಈ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡ್ತೀನಿ. ಏನು ಅಂತಂದರೆ, ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಅನ್ನೋದು ಎಲ್ಲರಿಗೂ ಹುಟ್ಟೆಯಿಂದ ಸಾವಿನ ತನಕ ಆಗ್ತಕ್ಕಂಥದ್ದು, ಆಯ್ತಾ? ಎಕ್ಸ್ಪೀರಿಯನ್ಸ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ. ಒಬ್ಬರು ಯಾವುದೋ ದೇವ್ರು ನಂಬ್ತಾರೆ, ಒಬ್ಬರು ದೇವ್ರು ನಂಬಲ್ಲ, ಒಬ್ರು ಏನೋ ಬೇರೆ ಒಬ್ಬರು ನಾನೇ ಇದು ಅನ್ಕೊಂಡಿರ್ತಾರೆ. ಎಲ್ಲರಿಗೂ ಅವರವರ ಥರದ, ಅಂದರೆ ಅವರವರಿಗೆ ಸಬ್ಜೆಕ್ಟಿವ್ ಆಗಿರ್ತಕ್ಕಂಥ, ಅವರವರಿಗೆ ಸೀಮಿತ ಆಗಿರ್ತಕ್ಕಂಥ ನಂಬಿಕೆಗಳು ಮತ್ತು ಎಕ್ಸ್ಪೀರಿಯನ್ಸ್ಗಳು ಆ ನಂಬಿಕೆಯಿಂದ ಆಗ್ತಾ ಹೋಗ್ತವೆ, ಆಯ್ತಾ? ನಮ್ಮಲ್ಲಿ ಕೆಲವೊಬ್ಬರು ಎಕ್ಸ್ಪೀರಿಯನ್ಸ್ಗಳನ್ನ ನಾರ್ಮಲ್ ಇದು ಅಂತ ಹೇಳಿ ಬಿಟ್ಬಿಟ್ಟು ಮುಂದೆ ಹೋಗೋರು ಇರ್ತಾರೆ. ಯಾಕಂದ್ರೆ ಬಿಸಿ ಲೈಫ್ ಇರುತ್ತೆ, ಯಾವಾಗಲೂ ತಲೆ ಕಟ್ಸ್ಕೊಂಡು ಕೊಡೋಕ್ಕಾಗಲ್ಲ, ಅದು ಕೂಡ ಕರೆಕ್ಟೇ. ಇನ್ನು ಕೆಲವೊಬ್ರು, ನನ್ನ ಲೈಫಲ್ಲಿ ಯಾಕೋ ಈ ಥರ ಆಗ್ತಾ ಇದೆ, ಯಾಕೋ ನಾನು ಹಿಂಗಿರ್ಬೇಕಾಗಿತ್ತು, ಹಿಂಗೆ ಆಗ್ತಾ ಇದ್ದೀನಿ, ಯಾಕೋ ಜೀವನ ಸರಿ ಆಗ್ತಾ ಇಲ್ಲ, ಕಷ್ಟಗಳು ಜಾಸ್ತಿ ಬರ್ತಾ ಇದ್ದಾವೆ, ಹಿಂಗನ್ನುವಾಗ ಈ ಎಕ್ಸ್ಪೀರಿಯನ್ಸ್ಗಳ ಹಿಂದೆ ಏನೋ ಒಂದು ಮೀನಿಂಗ್ ಇದೆ ಅಂತೇಳಿ ಆ ಥರ ಒಂದು ಮೈಂಡು ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರ ಮಾನಸಿಕ ಒಂದು ಕಂಡೀಷನ್ಗಳ ಮೇಲೆ ಎಕ್ಸ್ಪೀರಿಯನ್ಸ್ಗಳು ಡಿಪೆಂಡ್ ಆಗ್ತವೆ. ಈ ಥರದ ಜನರು ಏನು ಮಾಡ್ತಾರೆ, ಈ ಎಕ್ಸ್ಪೀರಿಯನ್ಸಿಗೆ ಏನಾದರೂ ಕಾರಣ ಇರ್ತವ ಅಂತೇಳಿ ಅದನ್ನ ಕೆದಕಿ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ಇಬ್ರು ಕರೆಕ್ಟು. ನಾನು ಇದೊಂದು ನಾರ್ಮಲ್ ಎಕ್ಸ್ಪೀರಿಯನ್ಸ್ ಅಂತ ಬಿಟ್ಟು ಹೋಗೋದು ಕರೆಕ್ಟು. ಇದು ಏನೋ ಒಂದು ರೀಸನ್ ಇರ್ಬೋದು, ಬಿಹೈಂಡ್ ದ ಸೀನ್ಸ್ ಏನೋ ನಡೀತಾ ಇರ್ಬೋದು, ಇದೇನೋ ಡಿವೈನ್ ಇಂಟರ್ವೆನ್ಷನ್ ಇರ್ಬೋದು ಅಂತ ಹೇಳಿ ಬಿಡ ಕನ್ಸಿಡರ್ ಮಾಡೋ ಜನ ಇರ್ತಾರೆ. ಒಂದು ವಿಚಿತ್ರ ನಡೀತು ಅಂತ ಅನ್ಕೊಳ್ಳಿ, ಜೀವನದಲ್ಲಿ ಒಂದು ವಿಚಿತ್ರ ನಡೀತು ಅಂತ. ಅವಾಗ ಆ ಕ್ಷಣಕ್ಕೆ ನಮಗೆ ಬಹಳ ಒಂಥರ ಏನೋ ಕ್ಯೂರಿಯಸ್ ಅನಿಸ್ಬಿಡುತ್ತೆ. ಒಂಥರ ಸ್ಟ್ರೇಂಜ್ ಅಲ್ಲಪ್ಪ, ಇದು ಒಂಥರ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಪ್ಪ ಅಂತ. ಓಕೆ, ಆ ವಿಚಿತ್ರ ಮತ್ತೆ ಪದೇ ನಡೀತಾ ಇದ್ರೆ ಡೌಟ್ ಬಂದ್ಬಿಡುತ್ತೆ ಮನುಷ್ಯನಿಗೆ. ಒಂದು ಸಲ ಆದ್ರೆ ಪರವಾಗಿಲ್ಲ, ಓಕೆ ಏನೋ ಬಿಡ ವಿಚಿತ್ರ ಆಗಿರ್ಬೋದು, ಎಲ್ಲ ಸಮಯ ಕೂಡಿ ಬಂದಿರ್ಬೋದು. ಪದೇ ಆಗ್ತಾ ಇದ್ರೆ ಏನಂತಾರೆ ಇದಕ್ಕೆ ನಾವು ಕೋಇನ್ಸಿಡೆನ್ಸ್ ಅನ್ನೋಣ, ಅಥವಾ ಅದೇ ಕಾಕತಾಳಿ ಅಂತ ಅನ್ನೋಣ, ಅಥವಾ ಇದೇನಾದರೂ ಬೇರೆ ಒಂದು ಹೈಯರ್ ಆರ್ಡರ್ ಇಂದ ಬರ್ತಾ ಇದೆಯಾ ಅಂತ. ಇದಕ್ಕೆ ಈ ಟರ್ಮ್ ಅನ್ನ ಕಾರ್ಲ್ ಯುಂಗ್ ಅವರು, ಸ್ವಿಸ್ ಸೈಕ್ಯಾಟ್ರಿಸ್ಟ್ ಆಗಿದ್ರಲ್ಲ ಕಾರ್ಲ್ ಯುಂಗ್ ಅಂತ, ಇವರ ಬಗ್ಗೆ ನಾನು ಎಷ್ಟೊಂದು ವಿಡಿಯೋಗಳ ಪ್ರಸ್ತಾಪ ಮಾಡಿದ್ದೀನಿ. ನನ್ನನ್ನು ಬಹಳ ಇಂಪ್ಯಾಕ್ಟ್ ಮಾಡಿದಂಥ ಸೈಕಾಲಜಿಸ್ಟ್ ಅಲ್ಲಿ ಇವ್ರನ್ನ ನಾನು ಇವಾಗ ಸ್ಟಡಿ ಮಾಡ್ತಾ ಇದ್ದೀನಿ.
ಕಾರ್ಲ್ ಯುಂಗ್ ಅಂತ. ಕಾರ್ಲ್ ಯುಂಗ್ ಅವ್ರು ಏನ್ ಹೇಳ್ತಾರೆ, ಪೀಪಲ್ ಇದೆ ಈ 2 ಟೈಪ್ ಆಫ್ ಪೀಪಲ್ ಬಗ್ಗೆ ಹೇಳ್ತಾರೆ ಅವರು. ಕೆಲವೊಬ್ರು ಜೀವನದಲ್ಲಿ ನಡೆಯೋ ಘಟನೆನ ಸಾಮಾನ್ಯ ಅನ್ಕೊಂಡು ಹೋಗ್ತಾರೆ, ಇನ್ನು ಕೆಲವೊಬ್ರು ಇದು ಹಿಂದೆ ರೀಸನ್ ಇದೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾರೆ. ಆ ತರ ಹುಡ್ಕೊಂಡು ಹೋದವರಿಗೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಅಲ್ಲ, ಇದು ಒಂದು ಸಿಂಕ್ರೋನಿಸಿಟಿ ಅಂತ. ಸಿಂಕ್ರೋನಿಸಿಟಿ ಈ ಜಗತ್ತಿಗೆ ಸೀಮಿತನಾ, ಭೌತಿಕ ಜಗತ್ತಿಗೆ? ನೋ. ಸಿಂಕ್ರೋನಿಸಿಟಿ ಅಂತಂದ್ರೆ ಅದು ಒಂದು ರ್ಯಾಂಡಮ್ನೇ, ಅದೊಂದು ಕೋಇನ್ಸಿಡೆನ್ಸ್. ಆದರೆ ಕೋಇನ್ಸಿಡೆನ್ಸ್ ಪ್ಲಸ್ ಅನ್ನೋನ್ ಫ್ಯಾಕ್ಟರ್ ಇರುತ್ತೆ ಅಂತ ಹೇಳಿ ಕಾರ್ಲ್ ಯುಂಗ್ ಅವರು ಹೇಳಿ ಸತ್ತು ಹೋಗಿದ್ದಾರೆ. ಏನಿದು ಅನ್ನೋನ್ ಫ್ಯಾಕ್ಟರ್? ಇದನ್ನೇ ನಾನು ಅಧ್ಯಯನ ಮಾಡ್ತಾ ಇರೋದು. ಈ ಜೀವನದಲ್ಲಿ ನಡೀತಾವಲ್ಲ ಘಟನೆ, ಕೋಇನ್ಸಿಡೆನ್ಸ್ ಅಂತ ನಾವು ಬಿಡ್ತೀವಿ. ಕೋಇನ್ಸಿಡೆನ್ಸ್ ಪ್ಲಸ್ ಅನ್ನೋನ್ ಫ್ಯಾಕ್ಟರ್ ಎರಡು ಸೇರಿಸಿದ್ರೆ ಏನಾಗುತ್ತೆ, ಅದು ಸಿಂಕ್ರೋನಿಸಿಟಿ ಅಂತ. ಸಿಂಕ್ರೋನಿಸಿಟಿಗೂ ಕೋಇನ್ಸಿಡೆನ್ಸ್ಗೂ ಡಿಫ್ರೆನ್ಸ್ ಏನಂತ ನೀವು ಕಂಡುಹಿಡಬೇಕು ಅಂತಂದ್ರೆ, ಜೀವನದಲ್ಲಿ ಒಂದೇ ನಂಬರ್ ಯಾವುದೋ ಪ್ಯಾಟರ್ನ್ ಕಾಣ್ತಾ ಇರುತ್ತೆ, ಯಾವುದೋ ಚಿತ್ರ ಪ್ಯಾಟರ್ನ್ ತರ ಕಾಣ್ತಾ ಇರುತ್ತೆ. ಅಂದ್ರೆ ಪದೇ ಇವಾಗ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಹಿಂಗೆ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಇದು ಯಾಕೆ ಬರುತ್ತೆ ಅಂದ್ರೆ, ನಮ್ಮ ಲೈಫಲ್ಲಿ ಏನೋ ಒಂದು ಸೂಚನೆ ಕೊಡಕ್ಕೆ, ಏನೋ ಒಂದು ನಮ್ಮ ಗೈಡಿಂಗ್ ಲೈಟ್ ಅಲ್ಲಿ, ನಮ್ಮ ಇಂಟ್ಯೂಷನ್ನೇ ಅದು. ಆಕ್ಚುಲಿ ನಮ್ಮ ಇಂಟ್ಯೂಷನ್ ಈ ತರ ಹೋಗು, ಈ ತರ ದಾರಿಯಲ್ಲಿ ಹೋಗು ಅಂತ ಪ್ರತಿ ಕ್ಷಣ ಗಾಡ್ ನಮಗೆ ಏನೋ ಒಂದು ದಾರಿ ತೋರಿಸ್ತಾನೆ. ಗಾಡ್ ಅಥವಾ ಯೂನಿವರ್ಸ್ ಏನಾದ್ರು ಕರಿಬೋದು, ಅದು ಒಳ್ಳೆ ದಾರಿ ತೋರಿಸ್ತಾನೆ ಯಾವ ಕಡೆ ಹೋಗಬೇಕು ಲೈಫಲ್ಲಿ ಅಂತ. ಹೀಗೆ ನನ್ನ ಕೇಸಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಆಗ್ತಾ ಇದೆ. ಯಾವ ತರ ಆಗ್ತಾ ಇದೆ ಅಂತಂದ್ರೆ, ನಾನು ಸ್ವಲ್ಪ ರೀಕ್ಯಾಪ್ ಮಾಡಿದಾಗ ನನ್ನ ಮೊಟ್ಟ ಮೊದಲನೇ ವಿಡಿಯೋ ರಾಯರ ಬಗ್ಗೆ 2021ನೇ ಇಸ್ವಿಯಲ್ಲಿ ರಿಲೀಸ್ ಮಾಡಿದ್ದೆ, ಮೇ ತಿಂಗಳ ಆಸುಪಾಸಿನಲ್ಲಿ, ಏಪ್ರಿಲ್ ತಿಂಗಳ ಎಂಡಿನಲ್ಲಿ. ಅದರಲ್ಲಿ ನಾನು ಹೇಳಿದ್ದೆ, ನಾನು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಕ್ಕೆ ಬಂದಿದ್ದೆ 2020ರಲ್ಲಿ. ಅದು ಮಾಡಕ್ ಬರೋಕ್ಕಿಂತ ಮುಂಚೆ ನನಗೆ 14 ವಯಸ್ಸಿನಿಂದ ರಾಯರ ಪರಿಚಯ ಇತ್ತು. ಇಂಡಿಯಾದಲ್ಲಿದ್ದಾಗ ನನ್ನ ಮನೆ ಹತ್ತಿರ ಇರ್ತಕ್ಕಂಥ ರಾಯರ ಮಠದಲ್ಲಿ ನನ್ನ ಪೇರೆಂಟ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಪ್ರತಿ ಗುರುವಾರ. ಅಲ್ಲಿ ಅದು ಸ್ವಲ್ಪ ಊರು ಹೊರಗೆ ಇರೋದ್ರಿಂದ ಸೈಲೆಂಟ್ ವಾತಾವರಣ, ಒಂಥರ ಮಾರ್ಸ್ ತರನೇ ಇತ್ತದು. ಮಂಗಳ ಗ್ರಹ ಅನ್ಕೊಂಡ್ಬಿಟ್ಟಿದೆ ನಾನು ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಸೈಟ್ಗಳಿದ್ದು ಊರ ಹೊರಗೆ ಯಾರು ಮನೆ ಕಟ್ಸಿರ್ಲಿಲ್ಲ ಅವಾಗ. ಸೊ ಅದಕ್ಕೆ ಮಾರ್ಸ್ ತರ ಇತ್ತದು. ಅಲ್ಲಿ ಒಂದು ಶೈನಿಂಗ್ ಆಗಿರ್ತಕ್ಕಂಥ ರಾಯರ ಮಠ ಇತ್ತು. ಅಲ್ಲಿ ನಾನು ಹೋಗಿ ಅಲ್ಲಿ ಆ ಒಂದು ಪೂಜೆ ಮಾಡುವಾಗ, ಮಹಾಮಂಗಳಾರತಿ ಆಗುವಾಗ ಒಂದು ಸೌಂಡ್ ಬರ್ತಾ ಇತ್ತು ಆ ಡ್ರಮ್ಮಿಂದೆಲ್ಲ. ಆ ಗಂಟೆಗಳ ಡ್ರಮ್ಮಿನ ಸೌಂಡ್ ಕೇಳಿ ಇವತ್ತಿಗೂ ಅದು ಒಂಥರ ಯಾವುದೋ ವಿಚಿತ್ರ ಲೋಕದ ಒಂದು ಅಭೌತಿಕ ಶಬ್ದ ತರ ನನಗೆ ಇವಾಗ ಅನಿಸುತ್ತೆ. ಅದೊಂಥರ ಇನ್ಸ್ಪಿರೇಷನ್ ಸೌಂಡ್ ತರ. ಅವಾಗ ಬರ್ತಿರ್ತಕ್ಕಂಥ ಅಸ್ಪಷ್ಟ ಕನಸುಗಳಿಗೆ, ಅವಾಗ ಸುಧೀಂದ್ರನಿಗೆ ಬರ್ತಕ್ಕಂಥ ಅಸ್ಪಷ್ಟ ಕನಸುಗಳಿಗೆ ರಾಯರು ಹೇಗೆ ಆನ್ಸರ್ ಮಾಡ್ತಾ ಬಂದ್ರು ಅಂತ ಹೇಳಿ, ಫಸ್ಟ್ ಟೈಮ್ ನಾನು ಜರ್ಮನಿ ಬಂದಾಗಲೇ ನನಗೆ ರಾಘವೇಂದ್ರನ ಹೆಸರಲ್ಲಿ ಒಬ್ಬ ಹೆಲ್ಪ್ ಮಾಡಿದ್ದ. ಆಮೇಲೆ ಇನ್ನೂ ಒಂದು ಸ್ವಲ್ಪ ದಿನಗಳಾದ ಮೇಲೆ 2021ನೇ ಇಸ್ವಿಯಲ್ಲಿ ಸೋಮಸೂರ್ಯ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ ಇವನೋತ್ತಮ ಮಿದಂಕೊಂಡೆ ಅಷ್ಟೋತ್ತರ ಶತಂ ಜಪೆ ಅಂತ ಹೇಳಿ ಅಪ್ಪಣಾಚಾರ್ಯ ಪೂರ್ಣಬೋಧದಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರಲ್ಲ, ಆ ಸೆಂಟೆನ್ಸ್ ಬರುವಾಗ ಅದೇ ದಿನದಂದು ಜುಲೈ 11ನೇ ತಾರೀಕು 2021ನೇ ಇಸ್ವಿ ಅಂತ ಅನ್ಕೊಳ್ತೀನಿ, ಇದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ. ಅವಾಗ ಸೂರ್ಯರಶ್ಮಿಯನ್ನು ಒಡೆದು ಹೋಗಿರ್ತಕ್ಕಂಥ ಗ್ಲಾಸ್ನಲ್ಲಿ ಬಿದ್ದು ರಿಫ್ರಾಕ್ಷನ್ ಡಿಫ್ರೆನ್ಸ್ ಇದೆ, ರಿಫ್ಲೆಕ್ಷನ್ ಅಲ್ಲ. ತುಂಬಾ ಜನ ರಿಫ್ಲೆಕ್ಷನ್ ಅಂತ ಕಮೆಂಟ್ ಮಾಡಿದ್ರು. ಇದು ರಿಫ್ರಾಕ್ಷನ್ ಅಂತ ಅಂದ್ರೆ ಚೂಪಾಗಿರುವ ಅಥವಾ ಬೆಂಡಾಗಿರುವ, ಎಡ್ಜಾಗಿರುವ ವಸ್ತುಗಳಲ್ಲಿ ಬೆಳಕು ಆದಾಗ ಅದು ಚದುರುತ್ತದೆ, ಸ್ಕ್ಯಾಟರ್ ಆಗುತ್ತೆ. ಸೊ ಇದಕ್ಕೆ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಈ ರಿಫ್ರಾಕ್ಷನ್ ಇಂದ ರಾಯರ ಒಂದು ಮುಖ ಹೋಲುವಂತಹ ಒಂದು ಶೇಪ್ ಒಂದು ಮೂಡಿತ್ತು ಆ ಒಂದು ಕಬೋರ್ಡ್ ಮೇಲೆ. ಇದು ಒಂದು ವಿಷಯ ಆಯ್ತು. ಸೊ ಹೀಗೆ ಪೀರಿಯಾಡಿಕಲಿ ನನ್ನ ಜೀವನದಲ್ಲಿ ರಾಯರ ಒಂದು ನೆರಳು, ಅವರ ಇರುವಿಕೆ. ಅಂದ್ರೆ ಈಗ ನಾನು ಹೇಗಾಗ್ಬಿಟ್ಟಿದ್ದೀನಿ ಅಂತಂದ್ರೆ, ಅವರಿಲ್ಲದೆ ಈ ಚಾನಲ್ ಇಲ್ಲ. ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ ಅವರ ಬಗ್ಗೆ, ರಾಘವೇಂದ್ರ ಅಂತಂದ್ರೆ ನನಗೆ ತುಂಬಾ ಇಷ್ಟ. ಈ ಚಾನಲ್ಲು ಮುಂಚೆ ನಾನು ಆಗಸ್ಟ್ 2019ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ರಾಯರ ಆರಾಧನೆಯ ಒಂದು ಸಮಯದಲ್ಲಿ ಈ ಚಾನಲ್ ಸ್ಟಾರ್ಟ್ ಆಗಿದ್ದು. ಅದು ನನಗೆ ಅವಾಗ ಅನ್ಕಾನ್ಶಿಯಸ್ಲಿ ಡಿಸೈಡ್ ಮಾಡಿದ್ದೆ. ಅದು ನೋಡಿ ಹಿಂಗಿದೆ ನೋಡಿ ಪ್ಯಾಟರ್ನ್. ಈ ಚಾನಲ್ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 2019 ಸಮೀಪದಲ್ಲಿ, ರಾಯರ ಆರಾಧನೆಯ ಒಂದು ಸಮೀಪದಲ್ಲಿ. ಸೊ ಹೀಗೆ ಬರುವಾಗ ಎಷ್ಟೋ ನಾನು ಇನ್ನೂ ವಿಡಿಯೋ ಮಾಡ್ತಿದ್ದೆ. ಮುಂಚೆ ಸ್ಪೇಸ್ ರಿಲೇಟೆಡ್ ಮಾಡ್ತಿದ್ದೆ. ನನಗೆ ಆಸ್ಟ್ರಾನಮಿ ಅಂತಂದ್ರೆ ತುಂಬಾ ಇಷ್ಟ ಇತ್ತಲ್ಲ, ಅದಕ್ಕೆ ಈ ಧೂಮಕೇತುಗಳು ಅಂದ್ರೆ ಏನು, ಮತ್ತೆ ಈ ಆಸ್ಟ್ರಾಯ್ಡ್ಸ್ಗಳು ಹೆಂಗ್ ಬರುತ್ತೆ, ಆಮೇಲೆ ಸ್ಪೇಸ್ ಅಲ್ಲಿ ಏನ್ ತಿಂತಾರೆ ಆಸ್ಟ್ರೋನಾಟ್ಸ್ಗಳು, ಆಮೇಲೆ ಡಾರ್ಕ್ ಎನರ್ಜಿ ಅಂದ್ರೆ ಈ ತರ ಎಲ್ಲ ಮಾಡ್ತಿದ್ದೆ. ನೋಡ್ತಿದ್ರು ಜಸ್ಟ್ ಒಂದು 50, 20, 40, 50 ಹಿಂಗೆ ನಾನು ಫ್ಯಾಮಿಲಿಯಲ್ಲಿ ಅಷ್ಟೇ ಇದನ್ನ ನೋಡ್ತಾ ಇದ್ರು. ಅವಾಗ ನಾನು ಅನ್ಕೊಳ್ತಾ ಇದ್ದೆ, ಏನಪ್ಪಾ ನಾನು ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರು ನೋಡ್ತಾ ಇಲ್ಲ, ವಿಜ್ಞಾನದಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇದೆ, ಏನೋ ಒಂದು ಮಾಡೋಣ ಅಂತ ಹೇಳಿದ್ರೆ ಹಿಂಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಇದನ್ನು ನಾನು ರಾಯರಿಗೆ ಹೇಳ್ತಾ ಇದ್ದೆ. ಸೊ ಹೀಗೆ ನನಗೆ ವಿಜ್ಞಾನ ಅನ್ನೋ ವಿಷಯ ತುಂಬಾ ಇಷ್ಟ ಇದೆ ರಾಯರೇ. ನೀವು ನನಗೆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಅನ್ನು ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ.
ನಾನು ಹಿಂಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಜೀವನದಲ್ಲಿ. ಅದರಿಂದ ಒಬ್ಬ ನೋಡ್ಬಿಟ್ರೆ ಸಾಕು, ಒಬ್ಬ ನನಗೆ ಹೆಲ್ಪ್ ಆದ್ರೆ ಸಾಕು, ಆ ಥರ ಒಂದು ಪ್ಲಾಟ್ಫಾರ್ಮ್ ಅನ್ನ ನನಗೆ ನೀವು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಮಾತಾಡ್ತಿದ್ದೆ. ಎಷ್ಟೇ ನಾನು ಅವ್ರ ಜೊತೆಗೆ ಮಾತಾಡ್ತಿದ್ದೆ ಅಂತಂದ್ರೆ ಅವ್ರು ಎದುರಿಗೆ ಬಂದಲ್ಲ, ಲೈಕ್ ನಾವು ಮಾತಾಡ್ತೀವೋ ಪ್ರೇಯರ್ ಮೂಲಕ ಆ ಥರ. ಹಾಗೆ ಮಾಡುವಾಗ ಏಪ್ರಿಲ್ ತಿಂಗಳಲ್ಲಿ ಏನೋ ಒಂದು ವಿಚಿತ್ರ ಒಂದು ಡಾರ್ಕ್ ಫೇಸಿಗೆ ಹೋಗ್ಬಿಟ್ಟೆ ನಾನು. 2021 ಜರ್ಮನಿಗೆ ಎಂಟ್ರಿ ಆದ ತಕ್ಷಣ ಒಂದು ವಿಚಿತ್ರ ಡಾರ್ಕ್ ಫೇಸಿಗೆ ಹೋಗಿದ್ದೆ. ಮೈಲ್ಡ್ ಡಿಪ್ರೆಷನ್ ಅಲ್ಲೂ ಕೂಡ ಇದ್ದೆ ನಾನು. ಅವಾಗ ಹೋಪ್ ಅನ್ನೋದು ಇರಲಿಲ್ಲ ಜೀವನದಲ್ಲಿ. ಅವಾಗ ನನಗೆ ಮೈಂಡ್ ಅಂದ್ರೆ ಏನೋ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನೋ ಗೊತ್ತಿಲ್ಲ, ನಾನು ಯಾರು ನೀನು ಯಾರು ಏನೂ ಗೊತ್ತಿಲ್ಲ. ಸೊ ಓನ್ಲಿ ನನಗೆ ರಾಯರು ಇತ್ತು. ಆ ಒಂದು ಮೂರ್ತಿ ನಾನು ಜರ್ಮನಿಗೆ ತಂದಿದ್ದೆ, ನನ್ನ ರೂಮಲ್ಲಿ ಅದು ಯಾವಾಗಲೂ ಇರ್ತದೆ, ನನ್ನ ಪಕ್ಕಕ್ಕೆ ಇರ್ತದೆ ಅದು. ಸೊ ಆ ಥರ ಹೀಗೆ ಒಂದು ದಿನ ರಾತ್ರಿ ಡಿಸೈಡ್ ಮಾಡಿಬಿಟ್ಟೆ ಏಪ್ರಿಲ್ ತಿಂಗಳಲ್ಲಿ. ಇದನ್ನ ನಾನು ಹೇಳಿಲ್ಲ ಪಬ್ಲಿಕ್ ಅಲ್ಲಿ ಚಾನಲಲ್ಲಿ. ಈ ಒಂದು ನನ್ನ ಚಾನಲ್ ಏನಿದೆ ಸ್ಟಾರಿಮ್ಯಾನ್ ಚಾನಲ್, ಇದನ್ನ ನಾನು ಕ್ಲೋಸ್ ಮಾಡೋಣ. ಇದು ಯೂಟ್ಯೂಬ್ ನನಗಲ್ಲ, ಇದು ಯೂಟ್ಯೂಬ್ ಬಿಸ್ನೆಸ್ ಇದು ನನಗಲ್ಲ. ಯಾಕೆ ಅಂತಂದ್ರೆ ಏನೋ ಪ್ಯಾಷನ್ ಇದೆ ಇವನಿಗೆ ಅಂತ ಕೇಳ್ತಾರೆ ಹೊರತು ಯಾರು ಲೈಕ್ ಜಾಸ್ತಿ ಜನ ಬರ್ತಾ ಇಲ್ಲ ಆಡಿಯನ್ಸು. ನಾನು ಸುಮ್ಮನೆ ಏನೇನೋ ವಿಷಯಗಳನ್ನ ಕೆದಕಿ ಏನೋ ಮಾಡ್ತಾ ಇದ್ದೀನಿ. ಸೊ ಈ ಚಾನಲ್ನ ನಾನು ಸ್ಟಾಪ್ ಮಾಡ್ಬೋಣ ಅಂತ ಹೇಳಿ, ಡಿಲೀಟ್ ಮಾಡೋಣ ಅಂತ ಹೇಳಿ ಅವತ್ತಿನ ದಿನ ರಾತ್ರಿ ಡಿಸೈಡ್ ಮಾಡಿದೆ. ಅವತ್ತು ಡೇಟ್ ಎಷ್ಟು ಗೊತ್ತಾ? ಏಪ್ರಿಲ್ 27ನೇ ತಾರೀಕು 2021ನೇ ತಾರೀಕು 2021 ಇಸ್ವಿ. ಸೊ ಆಯ್ತು, ಇದನ್ನ ಡಿಲೀಟ್ ಮಾಡ್ಬೋಣ ಈ ಚಾನಲ್ ಅಂತ ಹೇಳಿ ನಾವು ಹೆಂಗೆ ಅಂದ್ರೆ ಏನೇ ಡಿಸಿಷನ್ ತಗೊಂಡ್ರು ಕೂಡ ಫಸ್ಟ್ ಡಿಸಿಷನ್ ಆತ್ಮನ್ ತಗೊಳ್ತಾನೆ, ನನ್ನೊಳಗಿನ ಸೆಲ್ಫ್. ನೆಕ್ಸ್ಟ್ ಡಿಸಿಷನ್ ಹೈಯರ್ ಆರ್ಡರ್ ಇಂದ ಬರಬೇಕು, ಅದು ರಾಯರಿಂದ ಬರಬೇಕು ಡಿಸಿಷನ್. ಸೊ ಆದ್ದರಿಂದ ಅವರು ಯಾವಾಗ ಡಿಸಿಷನ್ ತಗೋ ಅಂತ ಹೇಳ್ತಾರೋ ಅವಾಗ ನಾನು ತಗೊಳ್ತೀನಿ. ಯಾಕಂದ್ರೆ ಅವರು ಎಲ್ಲದಕ್ಕೂ ಕಾರಣ ನಿಮಿತ್ತಕ್ಕೆ ಕಾರಣ ಗುರು. ಸೊ ಆದ್ದರಿಂದ ನಿಮಿತ್ತವಾದ ನನ್ನ ಗುರುವನ್ನು ಹೇಳಿದೆ ನಾನು ಹಿಂಗೆ ರಾಯರಿಗೆ. ಈಗ ನೋಡಿ ರಾಯರೇ, 2019ರಿಂದ ಚಾನಲ್ ಮಾಡಿದ್ದೀನಿ, ಇದೇನು ಸಕ್ಸಸ್ಫುಲ್ ಆಗ್ತಾ ಇಲ್ಲ, ನಾನು ಯೂಟ್ಯೂಬ್ ಬಿಟ್ಟು ಬೇರೆ ಏನಾದರೂ ಸ್ವಲ್ಪ ಮಾಡಬೇಕು, ಪ್ಲಾಟ್ಫಾರ್ಮ್ ಯೂಟ್ಯೂಬ್ ನನಗೆ ಸರಿ ಅನಿಸ್ತಾ ಇಲ್ಲ, ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದೆ. ನಾನು ಮೂರ್ತಿ ಜೊತೆ ಮಾತಾಡ್ತೀನಿ ಅವಾಗ ರಾತ್ರಿ ಹೊತ್ತು ಕ್ಯಾಂಡಲ್ ಹಚ್ಚಿ. ಸೊ ಆ ಥರ ಮಾತಾಡಿದಾಗ ಏನೋ ಅವತ್ತಿನ ದಿನ ರಾತ್ರಿ ಏನೋ ಒಂದು ವಿಚಿತ್ರ ಬದಲಾವಣೆ ಆಯಿತು. ಆ ಒಂದು ಬದಲಾವಣೆಯಿಂದ ನೆಕ್ಸ್ಟ್ ಡೇ ಅಂದ್ರೆ ಅವಾಗ ಜರ್ಮನಿ ಬಂದು 3 ತಿಂಗಳು ಆಗಿತ್ತು. ಆ ರಾಘವೇಂದ್ರನ್ ಅಂತ ವ್ಯಕ್ತಿ ನನಗೆ ಫಸ್ಟ್ ಡೇ ನನಗೆ ಇದು ಮಾಡಿದ್ನಲ್ಲ, ಅವಾಗ ಆ ಒಂದು ಘಟನೆ ನನಗೆ ನೆನಪಿತ್ತು. ನೋಡೋಣ, ಈ ಒಂದು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಏನೋ ಅನಿಸುತ್ತಲ್ಲ ರಾಯರ ಬಗ್ಗೆ ಮಾತಾಡಿದಾಗ, ಇದ್ರ ಬಗ್ಗೆ ನಾನು ಹೇಳೋಣ ವಿಡಿಯೋದಲ್ಲಿ ಹೇಳೋಣ ಇದನ್ನ ಅಂತ ಹೇಳಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದೆ. ಆ ಒಂದು ವಿಡಿಯೋಯಿಂದ ತುಂಬಾ ಜನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ವಿಡಿಯೋನ. ಮತ್ತೆ ಅಲ್ಲಿಂದ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಸ್ಟಾರ್ಟ್ ಆದ್ರು. ಮತ್ತೆ ಅಲ್ಲಿಂದ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈ ಒಂದು ಜಾಸ್ತಿ ಜನಕ್ಕೆ ನನ್ನ ಒಂದು ಚಿಂತನೆಗಳನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈ ಪ್ಲಾಟ್ಫಾರ್ಮ್ ಅನ್ನ ಪ್ರತಿಯೊಂದು ವಿಡಿಯೋ ಇವತ್ತಿನ ತನಕ ನನ್ನ ಚಾನಲ್ ಅಲ್ಲಿ ಬಂದಿರತಕ್ಕಂಥ ಮನಸ್ಸಿನ ಬಗ್ಗೆ, ವಿಜ್ಞಾನದ ಬಗ್ಗೆ, ಅಥವಾ ಬ್ರಹ್ಮಾಂಡದ ಬಗ್ಗೆ, ಅಥವಾ ಈ ಸಬ್ ಕಾನ್ಶಿಯಸ್ ಮೈಂಡು ನವೆಲ್ಲಿ ಏನೇನೋ ಹೇಳ್ತೀನಲ್ಲ, ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋಯಿಂದ ಒಬ್ಬರಿಗಾದ್ರೂ ಅದು ನನಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದ್ದಲ್ಲಿ ಕಂಪ್ಲೀಟ್ ಕ್ರೆಡಿಟ್ ಶ್ರೀರಾಯರಿಗೆ ಹೋಗ್ತದೆ. ಯಾಕೆ ಅಂತಂದ್ರೆ ಈ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ಹಿಂದೆ ಇರತಕ್ಕಂಥ ಆ ಒಂದು ಶಕ್ತಿ ಯಾವುದು ಅಂತಂದ್ರೆ ಅದೇ ಗುರು ರಾಘವೇಂದ್ರ ಸ್ವಾಮಿ. ಇಲ್ಲಿ ನಂದು ಏನೂ ಇಲ್ಲ. ನಾನು ಸುಮ್ಮನೆ ಬಂದು ಈ ತರ ಆ ಕ್ಯಾನನ್ ಕ್ಯಾಮ್ರಾ ಇದೆಯಲ್ಲ ಅದ್ರ ಮುಂದೆ ಬಂದು ಕೂಡ್ತೀನಿ. ಅವರು ನನ್ನ ಆಪಲ್ ಪೆನ್ಸಿಲ್ ತುಟ್ಟ ತುದಿಯಲ್ಲಿ ಇರ್ತಾರ. ಆಪಲ್ ಪೆನ್ಸಿಲ್ ಇದೆಯಲ್ಲ ನಂದು, ಅದರ ತುಟ್ಟ ತುದಿಯಲ್ಲಿ ಇರ್ತಾರೆ. ಅವರು ನನ್ನ ಐಪ್ಯಾಡ್ ಅಲ್ಲಿ ಏನು ಬರಿಬೇಕು ಅಂತ ಆರ್ಡರ್ ಮಾಡ್ತಾರೆ. ನಾನು ಹಂಗೆ ಸ್ಕ್ರಿಪ್ಟ್ ಬರಿತೀನಿ ಹಿಂದಿನ ದಿನ ರಾತ್ರಿ. ಆ ಸ್ಕ್ರಿಪ್ಟ್ ಅನ್ನು ಬಂದು ಮುಂದೆ ಕ್ಯಾಮ್ರಾ ಇಟ್ಟು ನಾನು ಮಾತಾಡ್ತೀನಿ. ನನ್ನ ಮೂಲಕ ಅವರು ಮಾತಾಡಿಸ್ತಾರೆ. ಸೊ ಈ ತರ ನಡೀತಾ ಬಂದಿರೋದೆ. ಇಲ್ಲ ಅಂತಂದ್ರೆ ನಾನು ಈ ತರ ವಿಷಯಗಳನ್ನ ಮಾತಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇದ್ದಂತ ಅಸ್ಪಷ್ಟ ಕನಸುಗಳು ಹೊಂದಿದ್ದಂತ ಒಬ್ಬ ಬಾಲಕ, ಸುಧೀಂದ್ರ ಅನ್ನೋ ಬಾಲಕ, ಇವತ್ತು ನನಗೆ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟು ಅವರು ವಿಜ್ಞಾನವನ್ನ ಹೇಳುವಂತಹ ಒಂದು ಸ್ಥಿತಿಯನ್ನ ರಾಯರಾಣಿಗೆ ಒದಗಿಸಿಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ. ನಾ ಏನೋ ಸಾಧನೆ ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಾ ಏನೇನೋ ಮಾಡೇ ಇಲ್ಲ. ನಾ ಹೇಳ್ತಿರೋದೇನು ಅಂದ್ರೆ, ಒಂದು ಚಿಕ್ಕ ಕನಸಿದ್ರು ಕೂಡ, ಈಗ ಅದೊಂದು ಕಥೆ ಇದೆಯಲ್ಲ ಮಹಾಭಾರತದಲ್ಲಿ, ಯುದ್ಧ ನಡೆಯೋಕ್ಕಿಂತ ಮುಂಚೆ ಶ್ರೀಕೃಷ್ಣ ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ 1, 2, 3 ಅಂತ ಹಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ತಡಿ ಅಂತ ಅಂದಂತೆ. ಯಾಕೆ ತಡಿಬೇಕು ಅಂದ್ರೆ ಅರ್ಜುನ ಕೇಳಿದಾಗ, ಅಲ್ಲಿ ಸ್ವಲ್ಪ ಗುಬ್ಬಿಗಳಿದಾವೆ ಮರದಲ್ಲಿ, ಗುಬ್ಬಿ ತನ್ನ ಒಂದು ಗೂಡಲ್ಲಿ ಗುಬ್ಬಿಗಳಿದಾವೆ, ಅವನ್ನ ಸ್ವಲ್ಪ ಆ ಕಡೆ ಇಟ್ಟು ಬರಬೇಕು ಅಂತ ಅಂದಂತೆ ಕೃಷ್ಣ. ಅವಾಗ ಅಂದಾಗ, ಅಲ್ಲಪ್ಪ ಇವಾಗ ಯುದ್ಧದಲ್ಲಿ ಎಷ್ಟೋ ಜನ ಸಾಯಲಿದ್ದಾರೆ, ಎಷ್ಟೋ ಜನ ಅವರ ಜೀವನ ಕಳ್ಕೊಂತಾರೆ, ನೀ ಇಂಥ ಒಂದು ಸಣ್ಣ ಗುಬ್ಬಿಗೆ ಯಾಕೆ ತಲೆ ಕೆಡಿಸ್ಕೊಂತ ಇದೆಯಾ? ಹೆಂಗಿದ್ರೆ ಎಲ್ಲ ಸಾಯ್ಬೇಕಲ್ಲ, ಇಲ್ಲಿರೋ ಏನ್ ಬರೀ ಅದೊಂದೇ ಸೇವ್ ಮಾಡ್ಬಿಟ್ರೆ ಆಯ್ತಾ? ಇಲ್ಲಿ ಕಣ್ಣಿ ಕಾಣಂತ ಸಣ್ಣ ಜೀವಿಗಳು ಇರ್ತಾವೆ ಇಲ್ಲೆಲ್ಲ. ಪಕ್ಕಕ್ಕೆ ಯಾವ್ದೋ ಒಂದು ನಾಯಿ ಹೋಗ್ತಿರುತ್ತೆ, ಅದು ನಾಯಿ ಮೇಲೆ ಯಾರೋ ಬಾಣ ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಸೊ ಈ ತರ ಅಂದಾಗ ಶ್ರೀಕೃಷ್ಣ ಏನ್ ಹೇಳ್ತಾನಂತಂದ್ರೆ,
ನಾವು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡ್ಬೋದು, ಬಟ್ ಅಂಥ ಒಂದು ಅಮಾಯಕ ಪ್ರಾಣಿಗಳು ಯಾಕೆ ಬಲಿಯಾಗಬೇಕು ಅಂತ ಆ ಒಂದು ಲಾರ್ಡ್ ಕೃಷ್ಣರ ಆ ಒಂದು ಗುಣ ಏನಿದೆಯಲ್ಲ, ಇದು ಎಲ್ಲಾ ದೈವಿಕ ಮಹಾತ್ಮರಲ್ಲಿ ಇರ್ತಕ್ಕಂಥ ಗುಣ ಇದು. ಈ ಜಗತ್ತು ಏನೇ ಒಂದು ದೊಡ್ಡ ದೊಡ್ಡ ಘಟನೆಗಳಿಂದ, ದೊಡ್ಡ ದೊಡ್ಡ ಒಂದು ಏನೇ ಕ್ರಾಂತಿಗಳಿಂದ ತುಂಬಿದ್ರು ಚಿಕ್ಕ ಚಿಕ್ಕವರ ಮಾತುಗಳು ಎಲ್ಲೂ ಹಾಳಾಗಿ ಬಿಡಬಾರ್ದು, ಅಂದ್ರೆ ಎಲ್ಲೂ ಕೇಳದೆ ಹೋಗಿ ಬಿಡಬಾರ್ದು ಅಂತ ಹೇಳಿ ಅಂತಾರಲ್ಲ. ಅದಕ್ಕೋಸ್ಕರ ಅವರನ್ನ ಅತ್ಯಂತ ದಯಾಳು ಅಂತ ಹೇಳಿ ಶ್ರೀಮದ್ ಅಪ್ಪಣಾಚಾರ್ಯರು ವರ್ಣಿಸಿದ್ದಾರೆ. ಯಾರನ್ನ ಯಾಕೆ ಸುಮ್ಮನೆ ಹಂಗೆ ಅತ್ಯಂತ ದಯಾಳುವೆ ಅಂತ ಹೇಳಿ ವರ್ಣಿಸ್ತಾರೆ ಅವ್ರನ್ನ, ಹಂಗೆ ಸುಮ್ಮನೆ ವರ್ಣಿಸಕ್ಕಾಗಲ್ಲ ಯಾರು ಬೇಕಾದ್ರೂ ಅವ್ರನ್ನ. ಸೊ ಆದ್ದರಿಂದ ನಾನು ಇಷ್ಟೊಂದು ಸಣ್ಣ ಕೇಳಿದ್ದೀನಷ್ಟೇ. ಈ ಒಂದು ನನಗೊಂದು ಪ್ಲಾಟ್ಫಾರ್ಮ್ ಬೇಕು, ಇಷ್ಟೇ ನಾನು ಕೇಳಿದ್ದಿಷ್ಟೇ. ನನಗೊಂದು ಪ್ಲಾಟ್ಫಾರ್ಮ್ ಬೇಕು, ಆ ಥರ ಒದಗಿಸಿ ಕೊಟ್ರೆ ನಾನು ನನ್ನ ಒಂದು ಚಿಂತನೆಗಳನ್ನು ಹೇಳಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನನ್ನ ಒಂದು ಚಿಕ್ಕ ವಾಯ್ಸಿಗೆ ಅವರು ಮಾಡಿದ ಈ ತರ ನನಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಯಾವತ್ತೂ ಗ್ರೇಟ್ಫುಲ್. ಇವಾಗ ಈ ತರ ನಡೀತಕ್ಕಂಥ ಎರಡೆರಡು ಘಟನೆಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಇವಾಗ ನಾನು ಹೇಳ್ತಾ ಬರ್ತಾ ಇದ್ದೀನಿ. 2021ನೇ ಇಸ್ವಿ ನಾನು ಮತ್ತು ನನ್ನ ಗೆಳೆಯರು ಜರ್ಮನಿಯ ಫ್ರೈಬುರ್ಗ್ ಅಂತಕ್ಕಂಥ ಒಂದು ನಗರಕ್ಕೆ ಭೇಟಿ ಕೊಟ್ಟಿದ್ದೆ. ಏನಿದೆ ಫ್ರೈಬುರ್ಗ್ ಅಂತಕ್ಕಂಥ ನಗರದಲ್ಲಿ ಸ್ಪೆಷಾಲಿಟಿ ಅಂದ್ರೆ, ನಾನಿವಾಗ ಇರೋದು ಅದೇ ನಗರದಲ್ಲಿ. ಇಲ್ಲಿ ಬ್ಲಾಕ್ ಫಾರೆಸ್ಟ್ ಅಂತ ಅಂದ್ರೆ ಕಪ್ಪು ಕಾಡು. ಈ ಬ್ಲಾಕ್ ಫಾರೆಸ್ಟ್ ಅಂತ ನಮ್ದು ಎಲ್ಲಿ ನಮ್ಮ ಭಾರತದಲ್ಲಿ ಹೇಗೆ ಪಶ್ಚಿಮ ಘಟ್ಟಗಳಿದಾವಲ್ಲ, ಇಲ್ಲಿ ಬ್ಲಾಕ್ ಫಾರೆಸ್ಟ್ ಅಂತ ಕಾರ್ಲ್ಸ್ರೂಹೆಯಿಂದ ಫ್ರೈಬುರ್ಗ್ ತನಕ ಅಂದ್ರೆ ಬಾಸಲ್ ಇದೆಯಲ್ಲ ಸ್ವಿಟ್ಜರ್ಲ್ಯಾಂಡ್ ತನಕ, ಹಂಗೆ ಒಂದು ದೊಡ್ಡ ಪ್ಯಾಚ್ ಇದೆ. ಯಾಕೆ ಇದನ್ನ ಬ್ಲಾಕ್ ಫಾರೆಸ್ಟ್ ಅಂತ ಕರೀತಾರೆ ಅಂದ್ರೆ, ಸೂರ್ಯರಶ್ಮಿ ಇರ್ತದಲ್ಲ ಆಕಾಶದಿಂದ, ಸೂರ್ಯರಶ್ಮಿ ಭೂಮಿಗೆ ಮುಟ್ಟೋದೇ ಇಲ್ಲ, ಅಷ್ಟು ಕತ್ಲು, ಅಷ್ಟು ಡೆನ್ಸ್ ಇರ್ತದೆ ಇಲ್ಲೆಲ್ಲ ಪೈನ್ ಮರಗಳು. ಸೊ ಆದ್ದರಿಂದ ಇದನ್ನ ಬ್ಲಾಕ್ ಫಾರೆಸ್ಟ್ ಅಂತ ಕರೀತಾರೆ. ಸೊ ಈ ತರ ಬ್ಲಾಕ್ ಫಾರೆಸ್ಟ್ ಅಲ್ಲಿ ಕೆಲವೊಂದು ಝೇ ಅಂತಂದ್ರೆ, ಜರ್ಮನ್ ಅಲ್ಲಿ ಝೇ ಅಂತಂದ್ರೆ ಲೈಕ್ ಕೆರೆ ಅಂತ ಅರ್ಥ. ಸೊ ಆ ತರ ಒಂದು ಝೇನ ನೋಡಕ್ಕೆ ನಾವು ಬಂದಿದ್ವಿ ಇಲ್ಲೆಲ್ಲ. ಆಮೇಲೆ ಬೋಟಿಂಗ್ ಇತ್ತು, ಅವೆಲ್ಲ ಮಾಡಿದ್ವಿ. ವಾಪಸ್ಸು ಟ್ರೈನಲ್ಲಿ ವಾಪಸ್ಸು ಹೋಗ್ತಾ ಇದ್ವಿ. ವಾಪಸ್ಸು ಹೋಗುವಾಗ ಲೈಕ್ ಮೊಬೈಲ್ ಎಲ್ಲ ಲೈಕ್ ತುಂಬಾ ದೂರ ಜರ್ನಿ ಇತ್ತಲ್ಲ, ಸ್ಟುಟ್ಗಾರ್ಟಿಗೆ ಹೋಗ್ಬೇಕಾಗಿತ್ತು. ನಾನು ಫ್ರೈಬುರ್ಗ್ ಅಲ್ಲಿ ಬಂದಿದ್ವಿ. ನಾನು ಮುಂಚೆ ಇದ್ದಿದ್ದು ಸ್ಟುಟ್ಗಾರ್ಟ್ ಅಂತ ನಗರದಲ್ಲಿ, ಇದೇ ಸ್ಟೇಟ್ ಅಲ್ಲೇ ಇದೆ ಅದು. ಆ ಸ್ಟುಟ್ಗಾರ್ಟಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹಿಂಗೆ ಅವ್ರ ಮೊಬೈಲ್ ಆಪರೇಟ್ ಮಾಡ್ತಾ ಕೂತಿದ್ದೆ ನನ್ನ ಫ್ರೆಂಡ್ಸು. ಅದರಲ್ಲಿ ಒಬ್ಬ ನಮ್ಮ ಗೆಳೆಯ ಆದಂಥವ್ರು ನನಗೊಂದು ತೋರಿಸಿದ್ರು. ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇದ್ದ ಒಂದು, ಅವನು ಯೂನಿವರ್ಸಿಟಿ ಫಸ್ಟ್ ಸೆಮ್, ಅವ್ನು ಜೂನಿಯರ್ ಯಾರೋ ಹುಡುಗಿ ಬಂದಿದ್ಲು, ಅವಳು ಕರ್ನಾಟಕದವಳು ಇರ್ಬೋದು. ಸೊ ಅವನು ತೋರಿಸಿದ ಇನ್ಸ್ಟಾಗ್ರಾಮಲ್ಲಿ ಅವಳ ಫೋಟೋನ. ನಾನು ನೋಡಿದೆ, ಅವಳು ಹಿಂಗೆ ಒಂದು ಪ್ಲೇಸಲ್ಲಿ ನಿಂತಿದ್ಲು. ಆ ಪ್ಲೇಸ್ ಹೆಂಗಿತ್ತು ಅಂದ್ರೆ, ಮುಂದೆ ಹಿಂಗೆ ಕಟ್ಟಿಗೆ ತರದ್ದು ಹಿಂಗೆ ಒಂದೇನೋ ಅಡ್ಡ ಇತ್ತು. ಅದ್ರ ಹಿಂದೆ ಬ್ಲೂ ಕಲರ್ ಒಂದು ಸಣ್ಣ ಸರೋವರ ತರ ಇತ್ತು, ಗ್ರೀನರಿ ಎಲ್ಲ ಇತ್ತು. ಹೆಂಗೆ ಬ್ಲೂ ಇತ್ತು ಅಂತಂದ್ರೆ ತುಂಬಾ ಕಾನ್ಸಂಟ್ರೇಷನ್ ಆಗ್ಬಿಟ್ಟಿತ್ತು, ಅದು ಕಲರ್ ಸ್ಯಾಚುರೇಷನ್ ಆಗ್ಬಿಟ್ಟಿತ್ತು. ನಾನು ಕೇಳಿದೆ, ನೈಸ್ ಎಡಿಟಿಂಗ್, ಒಳ್ಳೆ ಎಡಿಟಿಂಗ್ ಮಾಡಿದಾಳೆ ಅಂತ. ಇಲ್ಲ ಇದು ಎಡಿಟಿಂಗ್ ಅಲ್ಲ ಅಂತಂದ. ಏನ್ ಎಡಿಟಿಂಗ್ ಅಲ್ಲ ಅಂತದೆ, ನೀರೇನಾದ್ರೂ ಹಂಗಿರಕ್ ಸಾಧ್ಯನಾ, ಅಷ್ಟೊಂದು ಬ್ಲೂ ಇರಕ್ ಸಾಧ್ಯನಾ ಅಂತ. ಇಲ್ಲ ಇದು ಬ್ಲೂ ಟಾಪ್ ಅಂತ ಹೆಸರು, ಇದು ಜರ್ಮನಿಯಲ್ಲೇ ಇದೆ, ನಮ್ಮ ಸಿಟಿ ಹತ್ರನೇ ಇದೆ, ಅಲ್ಲಿ ಹೋಗಿದ್ದಾಳೆ ಇವಳು ಅಂತ ಹೇಳಿ. ನಾನು ಅಂದೆ, ಅಲ್ಲ ಇದು ಫೋಟೋಶಾಪ್ ಇರಬೇಕು, ಇಷ್ಟೊಂದು ಬ್ಲೂ ಹೆಂಗಿರಕ್ ಸಾಧ್ಯ? ಅದು ಹೇಗಿತ್ತು ಅಂತಂದ್ರೆ ಒಂಥರ ಹೈಲಿ ಸ್ಯಾಚುರೇಟೆಡ್ ಇರ್ಬೋದಿತ್ತು. ಅದಕ್ಕೆ ನಾನು ಅಂದೆ, ಇಲ್ಲ ಕೆಲವೊಂದು ಮೊಬೈಲ್ಗಳು ಪೋಸ್ಟ್ ಪ್ರೊಸೆಸಿಂಗ್ ಮಾಡುವಾಗ ಈ ತರ ಫಿಲ್ಟರ್ಗಳನ್ನ ಹಾಕ್ಬಿಡ್ತವೆ ಗೊತ್ತಾಗದಂಗೆ, ಹಂಗಿರ್ಬೋದು ಅಂತ. ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಹೌದಾ ಯಾಕೆ ಸುಮ್ಮನೆ ವಾದ ಮಾಡೋದು, ನಾವು ಹೆಂಗಿದ್ರು ಭೇಟಿ ಕೊಡ್ತಾ ಇದ್ವಿ ಡಿಫ್ರೆಂಟ್ ನಗರಗಳಿಗೆ, ಅಲ್ಲಿ ಒಂದ್ಸಲ ಪ್ಲಾನ್ ಮಾಡೋಣ, ಅಲ್ಲಿ ಟ್ರಿಪ್ ಹೋಗೋಣ ಒನ್ ಡೇ ಅಂತ ಹೇಳಿ. ಆಯ್ತು ಅಂತ ಹೇಳಿ ಅಲ್ಲಿಗೆ ಹೋಗಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಹಾಗೆ ಮೇ ತಿಂಗಳು ಬಂತು. 2023ನೇ ಇಸ್ವಿ ಆಗಿತ್ತದು. ಮೇ ತಿಂಗಳು ಬಂತು. ಸ್ಪ್ರಿಂಗ್ ಜರ್ಮನಿಯಲ್ಲಿ ಬಂದಿತ್ತು. ಸ್ಪ್ರಿಂಗ್ ಬರ್ತಾ ಎಲ್ಲ ಮರಗಳು ಹಸಿರಾಗಿ ಚಿಗುರಿರ್ತವೆ. ಆ ತರ ಒಂದು ಕಾಲ ಬಂದ್ಬಿಟ್ಟಿತ್ತು. ಒಳ್ಳೆ ವೆದರ್ ಇತ್ತು, ತುಂಬಾ ಲೈಕ್ ಬಿಸಿಲು ಇರಲಿಲ್ಲ, ತುಂಬಾ ಚಳಿನೂ ಇರಲಿಲ್ಲ, ಆ ತರ ವೆದರ್ ಬಂತು. ಕ್ಲಿಯರ್ ಸ್ಕೈಸ್ಗಳು ಬರ್ತಾ ಇತ್ತು ಆ ಒಂದು ತಿಂಗಳಲ್ಲಿ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಹುಟ್ಟಿದ್ದು ಉಲ್ಮ್ ಅಂತ ಜರ್ಮನಿಯ ನಗರ. ಆ ಉಲ್ಮೆಗೆ ನಾವು ಹೋಗಿದ್ವಿ. ಯಾಕೆ ಅಂತಂದ್ರೆ ಈ ಒಂದು ಸರೋವರ ಇದೆಯಲ್ಲ ಬ್ಲೂ ಕಲರ್ ಅನ್ನೋದು ಹೇಳಿದ್ನಲ್ಲ, ಅದು ಇರೋದು ಉಲ್ಮ್ ಹತ್ರ ಬ್ಲೌ ಬಾಯರ್ನ್ ಅಂತ. ಜರ್ಮನ್ ಭಾಷೆಯಲ್ಲಿ ಬ್ಲಾವ್ ಅಂತಂದ್ರೆ ಬ್ಲೂ ಅಂತ ಅರ್ಥ. ಆ ಒಂದು ಸರೋವರದ ಹೆಸರು ಬ್ಲೌ ಟೋಪ್ಫ್ ಅಂತ. ಬ್ಲೌ ಟೋಪ್ಫ್ ಅನ್ನೋ ಅರ್ಥ ಏನು ಅಂತಂದ್ರೆ, ಜರ್ಮನ್ ಭಾಷೆಯಲ್ಲಿ ನೀಲಿಯ ಮಡಕೆ. ಟೋಫ್ ಅಂತಂದ್ರೆ ಒಂದು ವೆಸಲ್ ಅಂತ TOPF. ವೆಸಲ್ ಅಂತಂದ್ರೆ ನೀಲಿ ಮಡಕೆ. ಅದು ಒಂಥರ ನೀಲಿ ಮಡಕೆ ತರ ಕಾಣುತ್ತೆ, ಆ ಶೇಪ್ ಹಂಗಿದೆ. ಸೊ ಅದರಿಂದ ಬ್ಲೌ ಟೋಪ್ಫ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅದು ಇರೋದು ಈ ಉಲ್ಮ್ ಅಂತ, ಐನ್ಸ್ಟೈನ್ ಅವರು ಹುಟ್ಟಿದ ನಗರ ಅಂತ ಏನ್ ಹೇಳಿದೆ. ಆ ಉಲ್ಮಿಂದ ಸ್ವಲ್ಪ ಒಂದು 5-6 ಕಿಲೋಮೀಟರ್ ವೆಸ್ಟ್ ಕಡೆ ಬಂತಂದ್ರೆ ಅಲ್ಲಿ ಹೋಗ್ಬೋದು.
ಸೊ ಆದ್ದರಿಂದ ಫಸ್ಟ್ ನಾವು ಉಲ್ಮ ನಗರಕ್ಕೆ ಹೋದ್ವಿ. ಉಲ್ಮ ನಗರದಲ್ಲಿ ಏನೇನಿದೆ ಅಂತ ಎಲ್ಲ ನಾವು ಅಲ್ಲಿ ನೋಡಿದ ಮೇಲೆ ಸೊ ಅದು ಹತ್ರನೇ ಇತ್ತಲ್ಲ, ಒಂದು 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ಅಲ್ಲೆಲ್ಲ, ಯಾಕಂದ್ರೆ ನಡ್ಕೊಂಡು ಹೋಗೋದು ಜಾಸ್ತಿ ಸೀನರಿನ ಕವರ್ ಮಾಡ್ಬೋದು ಸುಮ್ಮನೆ ವೆಹಿಕಲ್ಸ್ ಅಲ್ಲಿ ಹೋಗೋದ್ರಿಂದ. ಆದ್ದರಿಂದ ಏನು ಬರ್ತಾ ಇತ್ತು, ಸೊ ಅದೆಲ್ಲ ಕಾಡಿನ ರೀಜನ್. ಯಾಕಂದ್ರೆ ಬ್ಲಾಕ್ ಫಾರೆಸ್ಟಿನ ಒಂದು ಮಧ್ಯದಲ್ಲಿ ಇರ್ತೀವಲ್ಲ ನಾನು ನಾನು ಇರ್ತಕ್ಕಂಥ ಬಾಡನ್-ವಿಟಂಬರ್ಗ್ ಸ್ಟೇಟ್ ಬ್ಲಾಕ್ ಫಾರೆಸ್ಟ್ ಸ್ಟೇಟ್ ಅಲ್ಲಿ ಇದೆ. ಬ್ಲಾಕ್ ಫಾರೆಸ್ಟ್ ತುಂಬಿಬಿಟ್ಟಿದೆ ಈ ಸ್ಟೇಟ್ ತುಂಬಾ, ಕಾಡು ಕಾಡು ಕಾಡು. ಸೊ ಆದ್ದರಿಂದ ಆ ಒಂದು ಬ್ಲೌ ಬಾಯರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಹೋದ್ವಿ. ಅದೊಂದು ಗುಡ್ಡ ಆಯ್ತಾ, ಬೆಟ್ಟ. ಆ ಬೆಟ್ಟ ಹೆಂಗಿದೆ ಅಂದ್ರೆ ಹಿಂಗೆ ಆರ್ಕ್ ಕಲರ್ ಬೆಟ್ಟ ಇದೆ. ಚಿತ್ರಗಳನ್ನ ನಾನು ತೋರಿಸ್ತೀನಿ. ಆರ್ಕ್ ಕಲರ್ ಇದೆ ಇದು. ಆರ್ಕ್ ಶೇಪ್ ಅಲ್ಲಿ ಬೆಟ್ಟ ಇದೆ. ಆ ಬೆಟ್ಟದ ಮಧ್ಯದಲ್ಲಿ ಒಂದು ಏನು ಸರೋವರ ಇದೆ, ಒಂದು ಚಿಕ್ಕ ಒಂದು ಸರೋವರ. ಆ ಸರೋವರ ಬ್ಲೌ ಟಾಪ್ ಅಂತ. ಯಾಕೆ ಇದು ಇಷ್ಟೊಂದು ನೀಲಿ ಇದೆ ಅಂತ ಹೇಳಿ ನೀವು ಅನ್ಕೊಳ್ತಾ ಇರ್ಬೋದು. ಇದು ಯಾಕೆ ಇಷ್ಟೊಂದು ನೀಲಿ ಇದೆ ಅಂತಂದ್ರೆ ಅಲ್ಲಿ ಕೆಳಗೇನು ನೀಲಿ ಮಣ್ಣು ಅಥವಾ ಹಂಗೇನು ಇಲ್ಲ, ಅಥವಾ ಯಾರೋ ಪೇಂಟ್ ಹಾಕಿ ಹಂಗೆ ಮಾಡಿಲ್ಲ. ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು ಇದು. ಇದ್ರ ಒಳಗಡೆ ಕ್ಯಾಲ್ಸೈಡ್ಸ್ ಕ್ರಿಸ್ಟಲ್ಗಳು, ಅಂದ್ರೆ ಕ್ಯಾಲ್ಸಿಯಂನ ಕಾಂಪೌಂಡ್ ಇರ್ತಕ್ಕಂಥ ಕ್ರಿಸ್ಟಲ್ಗಳು ಇದಾವೆ. ಈ ಕ್ರಿಸ್ಟಲ್ಗಳಲ್ಲಿ ಸೂರ್ಯರಶ್ಮಿ ಬಿದ್ದಾಗ, ಸೂರ್ಯರಶ್ಮಿ ಕ್ರಿಸ್ಟಲ್ಗಳ ಮೇಲೆ ಬಿದ್ದಾಗ ಸೂರ್ಯರಶ್ಮಿ ಚದುರುತ್ತದೆ. ಚದುರುವಿಕೆಯ ಲಾ ಪ್ರಕಾರ, ಭೌತಶಾಸ್ತ್ರದ ಚದುರುವಿಕೆಯ ನಿಯಮ ಪ್ರಕಾರ ವಿಬ್ಗಳು ಅಂದ್ರೆ ಬೆಳಕಿನ 7 ಬಣ್ಣಗಳಲ್ಲಿ ನೀಲಿ ಬಣ್ಣವು ಚದುರುವಿಕೆಯ ಶಕ್ತಿಯನ್ನ ಬಹಳ ಹೊಂದಿರುತ್ತದೆ. ಆದ್ದರಿಂದ ಆಕಾಶ ನೀಲಿ ಕಾಣುತ್ತದೆ, ಆದ್ದರಿಂದ ಸಮುದ್ರ ನೀಲಿ ಕಾಣುತ್ತೆ. ಸಿ ವಿ ರಾಮನ್ ಹೇಳ್ತಕ್ಕಂಥ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಬ್ಲೂ ಕಲರ್ ಸ್ಕ್ಯಾಟರ್ಸ್ ದ ಮೋಸ್ಟ್ ಇನ್ ಏನದು ಸ್ಪೆಕ್ಟ್ರಮ್, ವಿಸಿಬಲ್ ಸ್ಪೆಕ್ಟ್ರಮ್. ಆದ್ದರಿಂದ ಸೂರ್ಯರಶ್ಮಿ ಆ ಒಂದು ಮಡಕೆ, ಆ ಒಂದು ಸರೋವರದಲ್ಲಿ ಇರ್ತಕ್ಕಂಥ ಕ್ಯಾಲ್ಸೈಡ್ಸ್ ಗಳಲ್ಲಿ ಬಡಿದಾಗ ಅವು ಸ್ಕ್ಯಾಟರ್ ಆಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಬ್ಲೂ ಕಲರ್ ಲೈಟ್ ಅನ್ನ ಕೊಡ್ತವೆ. ಆದ್ದರಿಂದ ಅದನ್ನ ನೀಲಿ ಮಡಕೆ ಅಂತ ಕರೆದ್ರು. ಇವತ್ತಿಗೂ ಅದು ನೀಲಿಯಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪೇಲ್ ಬ್ಲೂ ಕಲರ್, ಆ ತರ ಒಂದು ಕಲರ್ ಇತ್ತು. ನಾವಲ್ಲೆಲ್ಲ ಹೋಗಿ ಪಿಕ್ಚರ್ ಎಲ್ಲ ತಕೊಂಡ್ವಿ. ಎಲ್ಲ ಬಹಳ ಚೆನ್ನಾಗಿದೆ ವಾತಾವರಣ ಅಂತೇಳಿ ನಾನು ಅವಾಗ ನಂಬಿದೆ. ಇದು ಫೋಟೋಶಾಪ್ ಅಲ್ಲ, ನಿಜವಾಗ್ಲೂ ಹೀಗೆ ನೀಲಿ ಆಗಿದೆ, ನೇಚರ್ ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಅಲ್ವಾ ಅಂತ. ಆಮೇಲೆ ಇಲ್ಲಿ ವೈಚಿತ್ರ ಏನು ಅಂತಂದ್ರೆ, ವೈಚಿತ್ರ ಮತ್ತು ನನಗೆ ಇಂಟ್ರಿವ್ಯೂ ಆದಂತಹ ಒಂದು ವಿಷಯ ಏನು ಅಂತಂದ್ರೆ, ಈ ಬ್ಲೌ ಟಾಪ್ ಅಂತ ಒಂದು ಏನು ಸರೋವರ ಇದೆ, ಆ ಸರೋವರದ ಸ್ವಲ್ಪ ಮುಂದೆ ಒಂದು 10-20 ಮೀಟರ್ಸ್ ಮುಂದೆ ಒಂದು ಆಬಿ ಇದೆ, ಕ್ರಿಶ್ಚಿಯನ್ ಆಬಿ. ಅದರ ಹೆಸರು ಎವಾಂಗೆಲಿಷಸ್ ಸೆಮಿನಾರ್ ಬ್ಲೌ ಬಾಯರ್ ಅಂತ. ಅಂದ್ರೆ ಎವಾಂಗೆಲಿಕ್ ಒಂದು ಕ್ರಿಶ್ಚಿಯನ್ ಆಬಿ ಇದೆ. ಅದು 1085ನೇ ಇಸ್ವಿ ಅಲ್ಲ, 1085ನೇ ಇಸ್ವಿ ಅವಾಗ ಸ್ಥಾಪನೆ ಆಗಿತ್ತದು. ಮಧ್ಯದಲ್ಲಿ ಏನೋ ಕಾನ್ಫ್ಲಿಕ್ಟ್ ಆಯ್ತು, ಮತ್ತೆ 1630ರಿಂದ 1648ಕ್ಕೆ ಅದನ್ನ ಕ್ಲೋಸ್ ಮಾಡಲಾಯ್ತು. ಮತ್ತೆ 1805ರಲ್ಲಿ ಅದನ್ನು ಓಪನ್ ಮಾಡಲಾಯ್ತು. ಆಮೇಲೆ ಮತ್ತೆ ವರ್ಲ್ಡ್ ವಾರ್ II ಬಂದಾಗ ಅದು ಸ್ವಲ್ಪ ಬ್ಯಾನ್ ಆಗಿತ್ತು. ಆಮೇಲೆ ಇವಾಗ ಮತ್ತೆ ಅದು ಆಬಿ ಸ್ಕೂಲ್ ಆಗಿ ಕನ್ವರ್ಟ್ ಆಗಿದೆ, ಕ್ರಿಶ್ಚಿಯನ್ ಆಬಿ ಅದು. ಹೀಗೆ 1000 ವರ್ಷಗಳ ಹಿಸ್ಟ್ರಿ ಇದೆ ಅದಕ್ಕೆ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೆಮಿನಾರ್ ಸ್ಕೂಲ್ ಅದು, ಕ್ರಿಶ್ಚಿಯನ್ ಆಬಿ. ಆ ಆಬಿ ಹೆಂಗಿದೆ ಅಂತಂದ್ರೆ ತುಂಬಾ ಹಳೆ ಕಾಲ ಅಲ್ಲ ಅದು. ಸೊ ಇದು ಹಂಚಿನ ಒಂದು ರೂಫ್ಗಳನ್ನು ಹೊಂದಿದೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ರಿಶ್ಚಿಯನ್ ಆರ್ಕಿಟೆಕ್ಚರ್ ಅದು. ಆ ಒಂದು ರೂಫಿನ ಮೇಲೆ ಅವತ್ತಿನ ದಿನ ನಾನು ಹೋದಾಗ ಆ ಒಂದು ರೂಫಿನ ಮೇಲೆ ಒಂದು ಇಸ್ವಿಯ ಸಂಖ್ಯೆ ಬರೆದಿತ್ತು. ಅದು ಏನಪ್ಪಾ ಅಂತಂದ್ರೆ 1671. ನಾನು ಚಿತ್ರವನ್ನ ತೋರಿಸ್ತೀನಿ ಅದರದ್ದು. ಆ ಚಿತ್ರದಲ್ಲಿ ನೀವು ನೀಟಾಗಿ ನೋಡ್ತಕ್ಕಂಥ ಒಂದು ನೋಡಿದಂತೆ 1671 ಅನ್ನೋ ಒಂದು ಇದನ್ನ ಆ ಹಂಚಿನ ಮೇಲೆ ಆ ಕಲರ್ ತರ, ಅದೇನೋ ಆ ಕಲರ್ ಹೆಂಗಿದಾವ ಹಂಚಿಂದು ಅಥವಾ ಅದ್ರ ಮೇಲೆ ಪೇಂಟ್ ಬರೆದಿದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ತರ 1671 ಅಂತ ಹೇಳಿ ಅದು ಕಾಣುತ್ತೆ. ಗೂಗಲ್ ಅರ್ತ್ ಅಲ್ಲಿ ನೀವು ಇದನ್ನ ಸರ್ಚ್ ಮಾಡಿದ್ದಲ್ಲೂ ಕೂಡ ಎಕ್ಸಾಕ್ಟ್ಲಿ ಜರ್ಮನಿಯಲ್ಲಿ ಎಲ್ಲಿದೆ ಉಲ್ ಮಾತ್ರ ಬ್ಲೌ ಬಾಯರ್ನ್ ಅಂತ ಒಂದು ಪ್ಲೇಸ್ ಅದು. ಆ ಗುಡ್ಡದಲ್ಲಿ ಬ್ಲೌ ಟಾಪ್ ಅಂತ. ಆ ಬ್ಲೌ ಟಾಪಿನ ಸ್ವಲ್ಪ ಮುಂದೆಗಡೆ ಒಂದು 10-20 ಮೀಟರ್ ಅಲ್ಲಿ ಈ ಕ್ರಿಶ್ಚಿಯನ್ ಆಬಿ ಇದೆ. ಈ ಆಬಿಯ ರೂಫಿನ ಮೇಲೆ 1671 ಅಂತ ಇಸ್ವಿಯನ್ನು ಬರೆದಿದ್ದಾರೆ. ಇವಾಗ 1671 ಇಸ್ವಿ ಆ ಒಂದು ಕ್ರಿಶ್ಚಿಯನ್ ಆಬಿಗೆ ಏನೋ ಒಂದು ರಿಮಾರ್ಕಬಲ್ ಇನ್ಸಿಡೆಂಟ್ ನಡೆದಂತ ಒಂದು ಇಸ್ವಿ ಇರ್ಬೋದು, ಅಥವಾ ಅಲ್ಲಿ ಏನಾದ್ರು ದೊಡ್ಡ ಬದಲಾವಣೆಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರನ್ನಾದ್ರೂ ಆನರ್ ಮಾಡಿರ್ಬೋದು ಆ ಒಂದು ಇಸ್ವಿಯಲ್ಲಿ. ಅದು ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ರಾಯರ ಬಗ್ಗೆ ವಿಷಯವನ್ನ ತರ್ತಿದ್ದೀನಿ ಇಲ್ಲಿ. 1671 ರಾಯರ ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅಥವಾ ಕೆಲವೊಂದು ಬಲ್ಲವರನ್ನು ನೀವು ಕೇಳಿದ್ರೆ ಅವರ ಹುಟ್ಟು ಯಾವಾಗ ಆಗಿತ್ತು ಅಂತಂದ್ರೆ 1595 ಅಂತ ಕೆಲವೊಂದ್ಸಲ ಹೇಳ್ತಾರೆ, 1598 ಅಂತ ಹೇಳ್ತಾರೆ. ಸೊ ಆ ಒಂದು ಸಮೀಪದಲ್ಲಿ 1595, 96 ಅಥವಾ 98 ಈ ಒಂದು ಸಮೀಪದಲ್ಲಿ ಅವರು ಜನಿಸಿರ್ತಾರೆ. ಅವರು ಜನಿಸಿದ್ದಾಗ
ಆಮೇಲೆ ಅವರು ಎಷ್ಟೋ ವರ್ಷಗಳ ಕಾಲ ಬದುಕಿ ಹಿಂಗೆಲ್ಲ ಸ್ವೀಕಾರ ಮಾಡಿ ಅವರ ಪವಾಡಗಳನ್ನು ಜನರಿಗೆ ತೋರಿಸಿ ಅವರು ಸಜೀವವಾಗಿ ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ನೆಲೆಸಿದ್ದಾರಲ್ಲ, ಸಜೀವವಾಗಿ ಅವರು ಅವತ್ತು ಹೋದಂತ ವರ್ಷ 1671. ಇದನ್ನ ನೀವು ನೋಡಬಹುದು. ರಾಯರು ಬೃಂದಾವನಕ್ಕೆ ಎಂಟ್ರಿ ಕೊಟ್ಟಂತ ವರ್ಷ 1671. ಸೊ ಈ ಒಂದು ಘಟನೆಯನ್ನ ಹೇಳಬೇಕಾಗಿತ್ತು. ಇವಾಗ ಅನಾಲಿಸಿಸ್ ಪಾರ್ಟ್ ಅಲ್ಲಿ ಬರೋಣ. ಏನಪ್ಪಾ ಇದು ಪ್ಯಾಟ್ರನ್? 1671 ರಾಯರು ಬೃಂದಾವನಕ್ಕೆ ಹೋದಂತ ವರ್ಷ 1671. ನಾನವತ್ತು ಬ್ಲೌಟ್ ಆಫಿಗೆ ಹೋದಾಗ ಕ್ರಿಶ್ಚಿಯನ್ ಆಬಿ ಮೇಲೆ ರೂಫಿನ ಮೇಲೆ ಬರೆದಿರ್ತಕ್ಕಂಥ ಇಸ್ವಿ. ಏನಿದು ಅಂತಂದಾಗ ಇದೇನೇ ಒಂದು ವಿಚಿತ್ರ ಅಥವಾ ಇದು ಒಂದು ಏನಾದರೂ ಸಿಂಕ್ರೋನಿಸಿಟಿಯಾ? ಎಸ್, ಇದೊಂದು ಸಿಂಕ್ರೋನಿಸಿಟಿ. ಇದನ್ನ ನಾನು ಪವಾಡ ಅಂತ ಕರಿತಾ ಇಲ್ಲ, ಮತ್ತೆ ನೀವು ಆ ಥರ ಎಲ್ಲ ಅನ್ಕೋಬಾರ್ದು. ನಾನು ಎಷ್ಟೋ ಸಲ ಅದನ್ನ ಹೇಳ್ತಾ ಹೋಗ್ತೀನಿ. ಪವಾಡಗಳಿಗೆ ಬಹಳ ದೊಡ್ಡ ಅರ್ಥ ಇದೆ, ಅದನ್ನ ಅನರ್ಥ ಮಾಡೋದು ಬೇಡ. ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈ ತರ ಕನೆಕ್ಷನ್ಗಳು ಮೊದಲನೇ ಸಲ ಆಗ್ತಾ ಇಲ್ಲ ಅಂತ. ಯಾವಾಗ ನಾನು ರೈಟ್ ಫ್ರಮ್ ದ ಮೂಮೆಂಟ್ ನಾನು ಯಾವಾಗ ಜರ್ಮನಿಗೆ ಕಾಲಿಟ್ಟೆ, ರಾಯರು ಅಲ್ಲೇ ನನಗೆ ಅವರ ಒಂದು ಹಾಸು ಹೊಕ್ಕಾಗಿರುವಿಕೆಯನ್ನು ನನಗೆ ತೋರಿಸಿದ್ರು, ಆ ಒಂದು ವ್ಯಕ್ತಿಯ ಮೂಲಕ, ರಾಘವೇಂದ್ರನ್ ಅನ್ನೋ ವ್ಯಕ್ತಿಯ ಮೂಲಕ. ಅದಾದ್ಮೇಲೆ ನಾನು ಯಾವಾಗ ಈ ಚಾನಲ್ನ ಡಿಲೀಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೆ, ಯಾವಾಗ ನಾನು ಬಹಳ ಮಾನಸಿಕವಾಗಿ ದುರ್ಬಲನಾಗಿ ಬಿಟ್ಟು ಮೈಂಡ್ ಡಿಪ್ರೆಷನ್ ಅಲ್ಲಿ ಇದ್ದೆ, ಅವಾಗ ನನಗೆ ರಾಯರು ರಿಫ್ರಾಕ್ಷನ್ ಮೂಲಕ ಅವರ ಇರುವಿಕೆಯನ್ನು ಹಾಸುವಕ್ಕಾಗಿ ಅವರ ಇರುವಿಕೆಯನ್ನು ನನಗೆ ತೋರಿಸಿದರು. ಆಮೇಲೆ ಇವತ್ತು ಇಲ್ಲಿ ಬ್ಲೂ ಬಾಯರ್ನ್ ಅಂತ ಒಂದು ಸ್ಟೇಟ್ ಅಲ್ಲಿ ಹೋದಾಗ, ಈ ಒಂದು ಬ್ಲಾಕ್ ಟಾಪ್ ಅಲ್ಲಿ ನೋಡಕ್ ಹೋದಾಗ ಸರೋವರವನ್ನ ಕ್ರಿಶ್ಚಿಯನ್ ಆಬಿಯ ರೂಫಿನ ಮೇಲೆ 1671 ಅಂತ ಹೇಳಿ ಅವರ ಒಂದು ನೆನಪನ್ನ ಮಾಡಿಕೊಟ್ರು. ಈ ತರ ಅಂದ್ರೆ ಸರಿಯಾಗತ್ತೆ. ಪವಾಡ ಅಂತ ಕರೆಯೋದು ಬೇಡ, ಏನು ಬೇಡ, ನೆನಪುಗಳು. ಈಗ 1671 ಏನಾದ್ರೂ ಇರ್ಬೋದು, ಬಟ್ ನನಗೆ ಆ ನೆನಪೇನು, ರಾಯರು ಬೃಂದಾವನಕ್ಕೆ ಹೋದಂತ ವರ್ಷ. ರಾಯರು ಬೃಂದಾವನಕ್ಕೆ ಹೋಗಿದ್ದಾರೆ ಅನ್ನೋದು ಭೌತಿಕ ಜಗತ್ತಿನ ಒಂದು ತರ್ಕವಾದರೆ, ಭಕ್ತರಾದಂತೂ ಅಥವಾ ಡಿವೋಟಿಗಳು ಯಾವ ತರಹ ಅನ್ಕೋಬಹುದು? ಬೃಂದಾವನ ಅನ್ನೋದು ಒಂದು ಸಿಂಬಲ್, ಸಮಥಿಂಗ್ ಎಲಿಮೆಂಟಲ್. ಬೃಂದಾವನ ಅಂದ ತಕ್ಷಣ ಅದರೊಳಗಡೆ ಒಂದು ಜೀವಂತವಾಗಿ ಇರತಕ್ಕಂಥ ರಾಯರ ಒಂದು ಮುಖ ಬಂದ್ಬಿಡ್ತದೆ. ಶ್ರೀಹರಿಯನ್ನ ಯಾವಾಗಲೂ ಧ್ಯಾನ ಮಾಡ್ತಕ್ಕಂಥ ರಾಯರ ಮುಖ ಬಂದ್ಬಿಡ್ತದೆ, ಅವರ ಪಾದಗಳು ನೆನಪಾಗ್ತವೆ. ಸೊ ಆ ತರ ಅವರ ನೆನಪು ಅಂತಿದೆಯಲ್ಲ, ಆ ಒಂದು ಕನೆಕ್ಷನ್ ಮಾಡೋದು 1671. ಓಕೆ, ನಂಬರ್ ರಾಯರು ಬೃಂದಾವನಕ್ಕೆ ಹೋದಂತ ವರ್ಷ. ಇಲ್ಲೂ ಕೂಡ ಅವರ ಒಂದು ನೆನಪು ಕಾಣ್ತಾ ಇದೆಯಲ್ಲಪ್ಪ ನನಗೆ. 7500 ಕಿಲೋಮೀಟರ್, ಆ 7500 ಮೈಲುಗಳು ಅಥವಾ 8500 ಕಿಲೋಮೀಟರ್ ದೂರ ಇದ್ದೀನಿ ಭಾರತದಿಂದ. 8500 ಕಿಲೋಮೀಟರ್ ದೂರ ಇದೆ. ಇದನ್ನೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದು. ಅಷ್ಟು ದೂರ ಇದ್ರೂ ಕೂಡ ಇದು ಒಂದು ಕಾರಣ ಅಷ್ಟೇ. ಇದು ಜರ್ಮನಿ ಅಂತಂದ್ರೆ, ನಾನಿವತ್ತು ಲಕ್ಸಂಬರ್ಗ್ ಅಲ್ಲಿ ಹೋಗಿದ್ದೆ, ಅಲ್ಲಿ ಒಂದು ಏನೋ ಹಿಂಗೇನೋ ಆಗೋದು ರಾಯಗೆ ಸಂಬಂಧಪಟ್ಟ. ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಟ್ಟಿದ್ರೆ ಅಲ್ಲೂ ಏನೋ ಆಗೋದು. ಕೆನಡಾ, ಗ್ರೀಸ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ವಾಲ್ಬಾರ್ಡ್, ನಾರ್ವೆ, ಅಲ್ಲಿ ಹೋದ್ರು ಅಲ್ಲೂ ಒಂದು ಐಸ್ ಒಳಗಡೆ ಏನೋ ಒಂದು ಆಗೋದು. ಮುಂದೆ ನಾನು USA ಹೋಗ್ತೀನಿ, ಅಲ್ಲೂ ಒಂದೇನೋ ಆಗೋದು. ನಾನು ಹೇಳ್ತಿರೋದೇನಂತಂದ್ರೆ, ಇದು ಬರೀ ನನ್ನ ಲೈಫಲ್ಲಿ ಆಗ್ಬಿಟ್ಟಿದೆ, ನಾನೇ ಒಂದು ಇದಂತ ಅಲ್ಲ. ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದಾರೋ ಅವರೆಲ್ಲರಿಗೂ ಈ ತರವಾದ ಒಂದು ಡಿವೈನ್ ಇಂಟರ್ವೆನ್ಷನ್ ಅಂತ ಕರಿತೀನಿ ನಾನು ಇದನ್ನ ಸಿಂಕ್ರೋನಿಸಿಟಿ ಅಂತಾರೆ. ಈ ಸಿಂಕ್ರೋನಿಸಿಟಿ ಅರ್ಥ ಏನು ಅಂತಂದ್ರೆ, ಭೌತಿಕ ಜಗತ್ತಿನಲ್ಲಿ ಅವಕ್ಕೆ ಬಹಳ ಹಿಂದಿನ ಅರ್ಥ ಇಲ್ಲ ಅಂತ ಅನ್ಸಿದ್ರು ಕೂಡ ಆಸ್ಟ್ರಲ್ ಜಗತ್ತಿನಲ್ಲಿ ಅಥವಾ ಹೈಯರ್ ಆರ್ಡರ್ ಆ ಜಗತ್ತಿನಲ್ಲಿ ಇದ್ದಾರಲ್ಲ, ಆ ಜಗತ್ತಿಗೆ ಇದು ಕನೆಕ್ಷನ್ ಇರುತ್ತೆ, ಏನೋ ಒಂದು ಕನೆಕ್ಷನ್ ಇರ್ತದೆ. ಈ ಕನೆಕ್ಷನ್ ಪದೇ 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 ಈ ತರ ಸಿಂಬಾಲಿಕ್ಗಳು ಅಥವಾ ಈ ತರ ಇಮೇಜ್ಗಳು ಇದನ್ನ ನಮಗೆ ಬರೆಸುವುದರ ಮೂಲಕ ಆ ಒಂದು ಕನೆಕ್ಷನ್ ದೃಢಪಡಿಸ್ತವೆ. ಕಾರ್ಲ್ ಯುಂಗ್ ಅವ್ರು ಏನ್ ಹೇಳ್ತಾ ಇದ್ರು? ಸ್ವಲ್ಪ ಸೈಕೋ ಅನಾಲಿಸಿಸ್ ಮಾಡೋಣ. ನನ್ನನ್ನು ನಾನೇ ಸೈಕೋ ಅನಾಲಿಸಿಸ್ ಮಾಡ್ತೀನಿ ಇವಾಗ, ಆಯ್ತಾ? ಇದು ನನಗೆ ಹತ್ತಿರತಕ್ಕಂಥ ಒಂದು ಮೆಂಟಲ್ ಕಂಡೀಷನ್ ಇರಬಹುದು ಅಂತ ಕೆಲವೊಬ್ರು ಭಾವಿಸಿರ್ತಾರೆ. ಇವನು ಏನ್ ಮಾಡಿದ್ರು ಅದನ್ನ ರಾಯರಿಗೆ ಹೋಲಿಸ್ಬಿಡ್ತಾನೆ. ಇವನ್ ಏನೇ ಒಂದು ಸಣ್ಣ ಘಟನೆ ಕಂಡ್ರು ಕೂಡ ಅದಕ್ಕೆ ರಾಯಗೆ ಒಂದು ಸಿಂಬಲ್ ನ ಹೋಲಿಸ್ಬಿಡ್ತಾನೆ. ಇದು ಇವನ ಒಂದು ಕ್ವಾಲಿಟಿ ಇರಬಹುದು. ಇದು ನಿಜವಾಗ್ಲೂ ಹಂಗೆ ಆ ಜಗತ್ತಿಗೆ ಕನೆಕ್ಷನ್ ಅಲ್ಲದೆ ಇರಬಹುದು. ಈ ತರ ಅನ್ನೋ ವ್ಯಕ್ತಿಗಳಿಗೆ ಈ ತರ ಅನಿಸ್ತಾ ಇದ್ದಾರೆ ಯಾರಿಗಾದರೂ, ಸೈಕೋ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ ಯಾಕೆ ಇದು ಅಲ್ಲ ಅಂತ ಹೇಳಿ. ಕಾರ್ಲ್ ಯುಂಗ್ ಇವರು ದೊಡ್ಡ ಸೈಕ್ಯಾಟ್ರಿಸ್ಟ್, ಆಯ್ತಾ? ನಾನು ಹೇಳಿದ್ರೆ ಕೆಲವೊಬ್ರು ನಂಬಲ್ಲ, ಅದಕ್ಕೆ ಅವರು ತಿಳಿದಂತು. ಕಾರ್ಲ್ ಯುಂಗ್ ಅವರು ಅತ್ಯಂತ ದೊಡ್ಡ ಸೈಕ್ಯಾಟ್ರಿಸ್ಟ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತಾ ಇದ್ರು, ಇಲ್ಲಿಂದ ಜಸ್ಟ್ 20 ಕಿಲೋಮೀಟರ್ ಬಾಸಲ್ ಅಲ್ಲಿ ಇರ್ತಾ ಇದ್ರು. ಅವ್ರಿಗೆ ಈ ಒಂದು ವಿಚಿತ್ರ ಕೇಸ್ ಬಂದಿತ್ತು. ಒಂದು ಪೇಷಂಟ್, ಮಿಸ್ ಫ್ರಾಂಕ್ ಮಿಲ್ಲರ್ ಅಂತ, ದೊಡ್ಡ ಜರ್ನಲಿಸ್ಟು, ಸ್ಟೇಜ್ ಆರ್ಟಿಸ್ಟ್, ಅವಾಗವಾಗ ಬಂದು ಕೊಡ್ತಾ ಇದ್ಲು ಅಮ್ಮ. ಸೊ ಮಿಸ್ ಮಿಲ್ಲರ್ ಅವ್ರ ಕೇಸ್ನ ಇವ್ರು ತಗೊಂಡ್ರು.
ಅರ್ಲಿ ಸ್ಟೇಜಸ್ ಆಫ್ ಸ್ಕಿಜೋಫ್ರೇನಿಯನ್ನ ತೋರಿಸ್ತಾ ಇದ್ಲು ಮಿಸ್ ಮಿಲ್ಲರ್. ಏನ್ ಹೇಳ್ತಾ ಇದ್ಲು ಅಂತಂದ್ರೆ, ನಾನು ಕನಸಿನಲ್ಲಿ ಹುಳ ಆಗಿಬಿಡ್ತೀನಿ, ಹುಳಗಳು ಅಲ್ಲಿ ಇರ್ತಕ್ಕಂಥ ದೀಪಕ್ಕೆ ಹೋಗಿ ಬಡದು ರೆಕ್ಕೆ ಬೆಲ್ಲ ಸುಟ್ಟು ಸಾಯ್ತಾವಲ್ಲ ಬಿದ್ದು ಆ ತರ ನನಗೆ ಅನಿಸುತ್ತೆ. ನನಗೆ ಗೊತ್ತು ಬೆಳಕಿನ ಹತ್ರ ಹೋದ್ರೆ ಅಲ್ಲಿ ಶಾಖ ಇರ್ತದೆ, ನಾನು ಹೋಗಬಾರದು, ಆದ್ರೂ ನನಗೆ ಬೆಳಕು ಬೇಕು. ನನ್ನ ಕಣ್ಣು ಬೆಳಕಿಲ್ಲ ಅಂತಂದ್ರೆ ಏನೋ ನನಗೆ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ನನ್ನ ಸಾವು ಬೆಳಕಿನಲ್ಲೇ ಇದೆ, ಆದ್ರೂ ನನಗೆ ಆ ಬೆಳಕೇ ಬೇಕು ಅಂತ ಈ ವಿಚಿತ್ರ ಕೇಸನ್ನ ಅಧ್ಯಯನ ಮಾಡ್ತಾರೆ. ಆಮೇಲೆ ಈ ಮಿಸ್ ಮಿಲ್ಲರ್ ಇವ್ರ ಹತ್ರ ಬರಕ್ಕಿಂತ ಮುಂಚೆ, ಈ ಫ್ರಾಂಕ್ ಮಿಲ್ಲರ್ ಈ ಮಹಿಳೆ ಇವ್ರ ಹತ್ರ ಬರಕ್ಕಿಂತ ಮುಂಚೆ ಇವರಿಗೊಂದು ವಿಚಿತ್ರ ಕನಸು ಬಿದ್ದಿರ್ತದೆ. ಈ ತರ ಪೇಷಂಟ್ನವರು ಅನಲೈಸ್ ಮಾಡ್ತಾರಲ್ಲ, ಯಾಕಂದ್ರೆ ನೀವು ನಾರ್ಮಲ್ ಜನರ ಹತ್ರ ಮಾತಾಡೋದು ಬೇರೆ, ಈ ಸೈಕಾಲಜಿಸ್ಟ್ಗಳು ಅವರ ಪೇಷಂಟ್ಗಳ ಹತ್ರ ಕ್ಲೋಸ್ ಆಗಿ ಕನ್ವರ್ಸೇಷನ್ ಮಾಡೋದು ಬೇರೆ, ಆಯ್ತಾ? ಸೊ ಇವರಿಗೆ ಒಂದು ವಿಚಿತ್ರ ಕನಸು ಬಿದ್ದಿರುತ್ತೆ. ಏನಂತಂದ್ರೆ, ಈಜಿಪ್ಟ್ ಇದೆಯಲ್ಲ, ಈಜಿಪ್ಟ್ ಪಿರಮಿಡ್ಗಳು ಮತ್ತೆ ಫರೋಹ ಅಂತವೆಲ್ಲ, ಕಾ ಮತ್ತೆ ಕು ಅಂತ ವಿಚಿತ್ರ ಕಾಗೆ ಮುಖದ ರಾಜ, ಬಾಡಿ ಮಾತ್ರ ಹ್ಯೂಮನ್. ಸೊ ಈ ತರ ಒಂದು ಫರೋಹನ ಕನಸುಗಳು, ವಿಚಿತ್ರ ಸಿಂಬಲ್ಗಳು ಎಲ್ಲ ಅವ್ರಿಗೆ ಬಂದಿತ್ತು. ಫ್ರಾಂಕ್ ಮಿಲ್ಲರ್ ಬಂದಾಗ ಇವ್ರ ಹತ್ರ ನನಗೆ ಒಂದು ವಿಚಿತ್ರ ವಿಷನ್ ಬಂತಲ್ಲ, ಅದು ಅದರಲ್ಲಿ ಈಜಿಪ್ಟ್ ನೋಡಿದೆ, ನಾನು ಪಿರಮಿಡ್ಗಳು ನೋಡಿದೆ ಅಂತ. ಫ್ರಾಂಕ್ ಮಿಲ್ಲರ್ ಹೆದರ್ಬಿಟ್ಲು, ನನಗೂ ಇದೇ ಆಗ್ತಾ ಇತ್ತು ಅಂತ. ಕಾರ್ಲ್ ಯುಂಗ್ ಅವರು ಪೇಷಂಟಿನ ಶಾಡೋವನ್ನ ಹೊರಬರಿಸ್ತಾ ಇದ್ರು, ಟ್ರಿಗರ್ ಮಾಡ್ತಾ ಇದ್ರು, ಅವ್ರ ಒಳಗಿನ ಆ ಡಾರ್ಕ್ ಸೈಡ್ ಅನ್ನ ಟ್ರಿಗರ್ ಮಾಡ್ತಾ ಇದ್ರು. ಅವರ ಒಂದು ಬುಕ್ ಅಲ್ಲಿ ಬರೀತಾರೆ, ಇಂಟರ್ಪ್ರಿಟೇಷನ್ ಅವರ ಮಾಡ್ತಾರಲ್ಲ ಆರ್ಕಿಟೆಕ್ಟ್ಸ್ ಅಂತ. ಸೈಕಾಲಜಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಾ ಏನ್ ಮಾತಾಡ್ತಿದ್ದೀನಿ, ಏನ್ ಮಾತಾಡಕ್ ಹೊರಟಿದ್ದೀನಿ ಅಂತ ನನ್ನ ಬಗ್ಗೆ, ನನ್ನ ಸೈಕಾಲಜಿ ಬಗ್ಗೆ. ಕಾರ್ಲ್ ಯುಂಗ್ ಏನ್ ಹೇಳ್ತಾರೆ, ಇಲ್ಲಿ ನೀನು ಹುಳ ಆಗ್ತೀಯಲ್ಲ ನಿನ್ನ ಕನಸಿನಲ್ಲಿ, ಬೆಳಕಿನ ನೀನ್ ಮಾತ್ ಆಗಿದೆಯಲ್ಲ, ಆ ಒಂದು ಬೆಳಕಿನ ಹುಡ್ಕೊಂಡು ಹೋಗ್ತೀಯ ಅಂತೀಯಲ್ಲ, ಇದು ನೀನಿದು, ಇದು ನಿನ್ನ ಸೆಲ್ಫ್. ಇದು ಸೆಲ್ಫ್ ಅಂತಂದ್ರೆ ಬರೀ ಈಗೋ ಅಷ್ಟೇ ಅಲ್ಲ, ಸೆಲ್ಫ್ ಅಂದ್ರೆ ಹೋಲ್ ಪರ್ಸನಾಲಿಟಿ ಕನ್ಸಿಡರ್ ಮಾಡ್ಬೇಕು ಅಂತ ಕಾರ್ಲ್ ಯುಂಗ್ ಅವ್ರು ಹೇಳ್ತಾರೆ. ನಮಗೆ ಈ ತರ ಘಟನೆ ನಡೀತಕ್ಕಂಥದ್ದು ಬರೀ ಈಗೋಗ್ ಮಾತ್ರ. ರಾಯರು ನಮಗೆ ಈ ತರ ಮಾಡ್ತಾರೆ, ಬೇರೆ ಇದು ಮಾಡ್ತಾರೆ, ಅದು ಈಗೋಗ್ ಮಾತ್ರ. ಆದ್ರೆ ನಮ್ಮ ಹೋಲ್ ಪರ್ಸನಾಲಿಟಿ ಎಲ್ಲ ಸೇರಿ ಸೆಲ್ಫ್ ಆಗ್ತದೆ. ನಮ್ಮ ಪರ್ಸನಾಲಿಟಿ ಎಲ್ಲ ಸೇರಿ ಸೆಲ್ಫ್ ಆಗುತ್ತೆ. ಪರ್ಸನಾಲಿಟಿಯಲ್ಲಿ ಅನಿಮಸ್ಸು ಮತ್ತೆ ಈ ಈಗೋ ಮತ್ತೆ ಈ ಶಾಡೋ ಎಲ್ಲ ಪಾರ್ಟ್ಗಳು ಸೇರಿ ನಾವು ಒಂದು ಪರ್ಸನಾಲಿಟಿ ಅಂತ ಅನ್ಸ್ಕೊಳ್ತೀವಿ. ಈ ಪರ್ಸನಾಲಿಟಿ ಎಲ್ಲಿಗೆ ಸಂಬಂಧಪಟ್ಟಿದ್ದು? ಆಸ್ಟ್ರಲ್ ರೆಲ್ಮ್ಗೆ ಸಂಬಂಧಪಟ್ಟಿದ್ದು, ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಸಂಬಂಧಪಡ್ತದೆ. ಇದು ಸೈಕಾಲಜಿಯಲ್ಲಿ ಅವರು ಪ್ರಸ್ತಾಪ ಮಾಡಿದಂತಹ ಒಂದು ಸಿದ್ಧಾಂತ. ಅವ್ರು ಹೇಳ್ತಾರೆ, ಬೆಳಕು ದೇವರು, ನಿನಗೆ ದೇವರ ಒಂದು ಸ್ಪಿರಿಚುವಲ್ ಪಾತ್ನ ಎನ್ಲೈಟನ್ಮೆಂಟ್ ಆಗ್ತಾ ಇದೆ, ನಿನಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ. ಆದ್ದರಿಂದ ನಿನಗೆ ಸ್ಕಿಜೋಫ್ರೇನಿಯಾ ಬಂದಂತ ಅನುಭವಗಳು ಇದು ಸಾಮಾನ್ಯ ಅನುಭವ ಅಲ್ಲ. ಇದು ನಿನಗೆ ಯಾಕೆ ಇಂಟರ್ಪ್ರಿಟೇಷನ್ ಆಗ್ತಾ ಇಲ್ಲ ಅಂತಂದ್ರೆ, ನಿನ್ನ ಈಗೋ ಮತ್ತೆ ನಿನ್ನ ಸೆಲ್ಫ್ ನಿನಗೆ ಕಂಡುಹಿಡಿಯಕ್ ಆಗ್ತಾ ಇಲ್ಲ. ನಿನಗೆ ಈಗೋ ಯಾವುದು, ನಿನ್ನ ಸೆಲ್ಫ್ ಯಾವುದು ಅಂತ ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಇವೆರಡು ಮರ್ಜ್ ಆಗ್ತಾ ಇದ್ದಾವೆ. ನೀನು ದೇವರನ್ನ ಬಹಳ ಬಯಸ್ತಾ ಇದ್ದಿ ನಿನ್ನ ಮನಸ್ಸಿನ ಆಳದಿಂದ. ಆದ್ದರಿಂದ ಆ ಬೆಳಕಿನ ಹತ್ರ ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೀನಿ. ಆ ಬೆಳಕಿನ ಹತ್ರ ಹೋಗ್ಬೇಕಂತ ಅನ್ಕೊಳ್ತಿದ್ದೆ. ಆ ಬೆಳಕೆ ಭಗವಂತ, ಬೆಳಕು ಭಗವಂತ ಅದು. ಹಾಗೆ ಅವ್ರು ಹೇಳ್ತಾ ಇದ್ರು ಕಾರ್ಲ್ ಯುಂಗ್ ಅವರು. ಈ ಸಿಂಬಲ್ಗಳು ವಿಚಿತ್ರ, ನಾ ಏನೇನು ಹೇಳ್ತೀನಲ್ಲ, ಆ ತರ ಶೇಪಲ್ಲಿ ರಾಯರು ಬಂದ್ರು, ಈ ತರ ಶೇಪಲ್ಲಿ ಬಂದ್ರು ಅಂತ. ಭೌತಿಕ ಜಗತ್ತಿಗೆ ಇವು ಒಂದು ತಾರ್ಕಿಕವಾಗಿ ನಿರೂಪಣೆ ಮಾಡಬಲ್ಲದಂತಹ ಒಂದು ಕಾಕತಾಳೀಯವೋ ಅಥವಾ ಘಟನೆಯೋ, ಒಂದು ಸಿಂಕ್ರೋನಿಸಿಟಿ. ಆದರೆ ಈ ಒಂದು ಕಲೆಕ್ಟಿವ್ ನನ್ನ ಹೋಲ್ ಪರ್ಸನಾಲಿಟಿ ತಗೊಂಡಾಗ, ನನ್ನ ಶಾಡೋ, ನನ್ನ ಸೆಲ್ಫ್, ನನ್ನೊಳಗಿನ ಅನಿಮಸ್ಸು, ಇವೆಲ್ಲ ಕ್ವಾಲಿಟಿಗಳನ್ನ ತಗೊಂಡಾಗ ನನ್ನ ಮತ್ತು ಗುರುರಾಯರ ಅವ್ರು ಇರ್ತಕ್ಕಂಥ ರೆಲ್ಮ್, ಅವ್ರು ಯಾವ ಜಗತ್ತಿನಲ್ಲಿ ಇದ್ದಾರೋ, ಯಾವ ಡೈಮೆನ್ಷನ್ ಇದ್ದಾರೋ, ಅವರೊಂದಿಗೆ ಇರ್ತಕ್ಕಂಥ ಆ ಡಿವೈನ್ ಇಂಟರ್ವೆನ್ಷನ್, ಆ ಡಿವೈನ್ ಕನೆಕ್ಷನ್ ಏನಿದೆ, ಅದು ಇಲ್ಲಿ ಪ್ರಸ್ತಾಪ ಆಗ್ತಾ ಹೋದಂತ ಪರಿ ಇದು. ಈ ತರ ನನಗೊಂದೇ ಅಲ್ಲ, ನಿಮ್ಮ ಸೈಕಿ ಕೂಡ ಹೀಗೆ ಇರುತ್ತೆ. ಪ್ರತಿಯೊಬ್ಬ ಮಾನವನ ಸೈಕಾಲಜಿ ಯಾಕೆ ಅಧ್ಯಯನ ಮಾಡಬೇಕು ಅಂತಂದ್ರೆ, ಈಗ ದೇವರನ್ನ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ದೇವರನ್ನ ಹೇಗೆ ಅನುಭವಿಸ್ತೀನಿ ನೀನು, ನಿನ್ನ ವೇ ಏನು ಅಂತ ಕೇಳ್ತಾ ಹೋದ್ರೆ, ಎಷ್ಟು ಬಿಲಿಯನ್ ಜನ ಇದ್ದಾರೋ ಅವರೆಷ್ಟು ಒಬ್ಬೊಬ್ಬ ಒಂದೊಂದು ವೇಲ್ ಹೇಳ್ತಾರೆ ದೇವರನ್ನ ಹೇಗೆ ಅನುಭವಿಸ್ಬೇಕಂತ ಹೇಳಿ. ಅವ್ರ ವೇಲೆ ಹೇಳ್ತಾರೆ, ನಾನು ಹೇಳ್ತೇನೆ, ನಾನು ವೇಲೆ ಹೇಳ್ತಾ ಇದ್ದೀನಿ ನೋಡಿ. ಈ ತರ ನಿಮಗೆ ಇದೇ ತರ ಆಗಿಲ್ದೇ ಇರಬಹುದು. ನಿಮಗೆ ಬರೀ ರಾಯರ ಬಗ್ಗೆ ಅಷ್ಟೇ ಆಗಿಲ್ಲ, ಯಾವ ಬೇರೆ ದೇವರ ಬಗ್ಗೆ ಆಗಿರಬಹುದು. ಆದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಶ್ರೀರಾಯರ ಗುಣ ಏನಂತಂದ್ರೆ, ಅಂದ್ರೆ ಅವ್ರು ಹೀಗೆ ಅಂತ ಅವರನ್ನು ಬಲ್ಲಕ್ಕೆ ನಾನು ಸಾಧ್ಯನೇ ಇಲ್ಲ. ನನಗೆ ಆ ಒಂದು ಹಕ್ಕಿಲ್ಲ. ನಾನು ಕಂಡಂತ ರಾಯರು ಹೇಗೆ ಅಂತಂದ್ರೆ, ಇದು ನನ್ನ ಒಂದು ಸಬ್ಜೆಕ್ಟಿವ್ ಅನುಭವ. ಅವರ ಒಂದು ಸಲ ನಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟಾಗ, ಅಂದ್ರೆ ಅವರ ಒಂದು ಗ್ರೇಸ್, ಅವರ ಒಂದು ಡಿವೈನ್ ಗ್ರೇಸ್ ಏನಾದ್ರೂ ನಮ್ಮ ಜೀವನದಲ್ಲಿ ಬಂದಿದ್ದೆ ಅದಲ್ಲಿ ನಾವು ಲಕ್ಕಿ ಅಂತ ತಿಳ್ಕೋಬೇಕು. ಯಾಕೆ ಅಂತಂದ್ರೆ, ರಾಯರು ಏನನ್ನ ಕೇಳ್ಕೊಂಡಿದ್ರು ಭಗವಂತರು ಪ್ರತ್ಯಕ್ಷ ಆಗ್ತಾರಲ್ಲ, 12 ವರ್ಷಗಳ ಕಾಲ ಬಿಚ್ಚಾಲೆಯಲ್ಲಿ
ಅವರು ಭಗವಂತನ ನಿರಂತರ ಧ್ಯಾನವನ್ನು ಮಾಡಿದಾಗ ಭಗವಂತರು ಪ್ರತ್ಯಕ್ಷ ಆಗ್ತಾರೆ. ಅವಾಗ ಕೇಳ್ತಾರೆ, ನಾನು ನಿಮಗೆ ಮೋಕ್ಷವನ್ನು ಕೊಡ್ತೀನಿ, ಬಂದು ಬಿಡ್ರಿ ಅಂತ ಹೇಳಿ. ಅವರು ಇಲ್ಲ, ನನಗೆ ಮೋಕ್ಷ ಬೇಡ, ನನಗೆ ನನ್ನನ್ನು ನಂಬಿಕೊಂಡು ಬರ್ತಂತ ಭಕ್ತರಿಗೆ ಅವರ ಒಂದು ಇಷ್ಟಾರ್ಥವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ನೀಡು ಅಂತಂದಾಗ ಅವರು ಆ ಥರ ಭಗವಂತದಿಂದ ಪಡ್ತಕ್ಕಂಥ ಒಂದು ಆ ಒಂದು ಗುಣವನ್ನು ಅವರು ಅಲ್ಲಿಂದ ಪಡ್ಕೊಂಬಂದ್ರೆ ಆ ಒಂದು ಶಕ್ತಿಯನ್ನು. ಸೊ ಆದ್ದರಿಂದ ನಾ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಒಂದು ಸಲ ಈ ತರ ಒಬ್ಬರನ್ನು ನಿಜವಾಗ್ಲೂ ನಾನು ಗ್ರೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವನ ಲೈಫು ಕಂಪ್ಲೀಟ್ ಉದ್ಧಾರ ಆಗೋಗ್ತದೆ. ಎಂಥ ಒಂದು ಮೂಕನಿಗೆ ಮಾತು ಬಂತು, ಯಾವ ಒಂದು ಮೂಕನಿಗೆ ಮಾತು ಬರ್ತದೆ, ಯಾವ ಕಣ್ಣಿಲ್ದನಿಗೆ ಕಣ್ಣು ಬರುತ್ತೆ, ಆ ಒಂದು ಪೂರ್ಣಪದವನ್ನ ಪಠಿಸೋದ್ರಿಂದ ಅಪ್ಪಣಾಚಾರ್ಯ ಹೇಳಿದ್ರು, ಅದು ಅಕ್ಷರತಃ ಸತ್ಯ ಇರ್ತದೆ. ಆದ್ದರಿಂದ ಅವರು ಕೊನೆಯ ಸೆಂಟೆನ್ಸ್ಗಳಲ್ಲಿ ಅವರನ್ನ ಅತ್ಯಂತ ದಯಾಳುವೆ ಅಂತ ವರ್ಣಿಸಿದ್ದಾರೆ. ನನ್ನ ಕೇಸಲ್ಲಿ ನಾನು ತುಂಬಾ ಲಕ್ಕಿ ಅಂತೇಳಿ ನನ್ನಷ್ಟಿಗೆ ನಾನು ಯಾಕೆ ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ, ನಾನು ಎಷ್ಟೇ ಒಂದು ಐ ಆಮ್ ಎ ಗ್ರೇಟು ಅಥವಾ ನನ್ನ ಇಮ್ಯಾಜಿನೇಷನ್ ಇಂದ ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಿ ಎಷ್ಟೇ ಮಾಡ್ತಾ ಇದ್ರು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ವೇಯಲ್ಲಿ ಈ ತರ ಯಾವುದೋ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮೂಲಕ ನನ್ನ ಸೈಕಿಯಲ್ಲಿ, ಯಾಕಂದ್ರೆ ಭಗವಂತನಿಗೆ ಗೊತ್ತಿಲ್ಲದಿರೋದು ನಿಮ್ಗೆ ಏನ್ ಗೊತ್ತಿರುತ್ತಾ? ಸೊ ಆ ತರ ಭಗವಂತನಿಗೆ ಡೈಮೆನ್ಷನ್ ಇರೋದಿಲ್ಲ, ಶ್ರೀಹರಿಗೆ ಡೈಮೆನ್ಷನ್ ಇಲ್ಲ. ಯಾಕಂತಂದ್ರೆ ಶ್ರೀಹರಿ ಎಕ್ಸೇಲ್ ಮಾಡಿದ್ರೆ ಎಷ್ಟೋ ಒಂದು ಬ್ರಹ್ಮಾಂಡಗಳು ಹೊರಗೆ ಬರ್ತವೆ, ಇನ್ಹೇಲ್ ಮಾಡಿದ್ರೆ ಎಷ್ಟೋ ಒಂದು ಬ್ರಹ್ಮಾಂಡಗಳು ಹಾಗೆ ನಾಶ ಆಗೋಗ್ಬಿಡ್ತವೆ. ಸೊ ಆ ತರ ನನ್ನ ಮೂಲಕ ಶ್ರೀಹರಿಯನ್ನ ನೋಡಬೇಕು ಅಂತ ಯಾರು ಬರ್ತಾರೋ ಅವರಿಗೆ ನಾನು ಕೈ ಹಿಡಿತೀನಿ ಅಂತ ಹೇಳಿ ದ್ವೈತ ಮತವನ್ನ ಎತ್ತಿ ಹಿಡಿದಂತ ಚಂದ್ರವಂತೆ ಎತ್ತಿ ಹಿಡಿದಾರಲ್ಲ, ಶ್ರೀಮದ್ಭವತ ದುರ್ಗಾದ್ವಿ ಚಂದ್ರವತ ಸದಾನಘ ಅಂತೇಳಿ ವರ್ಣಿಸಿದ್ದಾರೆ ರಾಯರು. ಆಯ್ತಾ? ಈಗ ಹೆಂಗೆ ಅವರು ಈ ಒಂದು ನನ್ನ ಮೂಲಕ ಭಗವಂತನನ್ನ ಯಾರು ಸೀಕ್ ಮಾಡ್ತಾರೋ, ನನ್ನ ಮೂಲಕ ಶ್ರೀಹರಿಯನ್ನ ಯಾರು ಯಾವಾಗ್ಲೂ ನೆನೆಸ್ತಾರೋ ಅವರನ್ನ ಅವ್ರು ಯಾವತ್ತಿಗೂ ಕೈ ಬಿಡೋದಿಲ್ಲ. ಇದು ನನಗೆ ಆದಂತ ಅನುಭವ, ನನಗೆ ಅಂತಲ್ಲ, ಯಾರ್ಯಾರು ರಾಯರ ಭಕ್ತರಿರ್ತಾರೋ ಅವರಿಗೆಲ್ಲ ತಪ್ಪದೇ ಈ ತರ ಅನುಭವಗಳು ಆಗಿರ್ತಾರೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾ ಹಿಂಗೊಂದು ಕೇಳ್ತೀನಿ, ನಾವು ಫುಲ್ ಭಕ್ತಿ ಇಟ್ಬಿಡ್ತೀನಿ, ನನಗೆ ಕೊಟ್ಬಿಡ್ತಾರೆ ರಾಯರು, ಅವ್ರಿಗೆ ಸ್ವಲ್ಪ ಕೊಡಲಿಲ್ಲ ಅಂತಂದ್ರೆ ಹೇ ಇವರಿಗೆ ಪವರ್ ಇಲ್ಲ, ಹಾಗಿಲ್ಲ ಹೀಗೆಲ್ಲ ಅನ್ನೋಕ್ಕಿಂತ ಮುಂಚೆ ನಮಗೆ ನಾವ್ ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಮಗೆ ನಮ್ಮ ಈಗೋ ಯಾವುದು, ನಮ್ಮ ಸೆಲ್ಫ್ ಯಾವುದು, ನನ್ನ ಹೋಲ್ ಪರ್ಸನಾಲಿಟಿ ಯಾವುದು, ಇದೆಲ್ಲ ಅರಿದೆ ನನ್ನ ಈಗೋ ಏನೋ ಒಂದು ಆಸೆ ಬಂದ್ಬಿಡ್ತು, ನನಗೆ ಒಂದು ಕೋಟಿ ಬೇಕು, ರಾಯರ ಹತ್ರ ಹೋಗಿ ನಾನು ಒಂದು ಕೋಟಿ ಕೇಳ್ತೀನಿ, ನಾನೊಂದು ಮಂತ್ರಾಲಯಕ್ಕೆ ಹೋಗಿ ನಾನು ಉರುಳು ಸೇವೆ ಮಾಡ್ಬಿಡ್ತೀನಿ, ನನಗೆ ಒಂದು ಕೋಟಿ ಸಿಕ್ಬಿಡುತ್ತಾ ಅಂತೇಳಿ ಈ ತರ ಕೇಳೋದಲ್ಲ. ನಿನ್ನ ಅರ್ಹತೆ ಏನು, ನಿನ್ನ ಸೆಲ್ಫ್ ಏನು, ನೀನು ಯಾಕೆ ಆ ಒಂದು ದುಡ್ಡು ಬಯಸ್ತಾ ಇದ್ದಿ, ಇದೆಲ್ಲವನ್ನು ಅವ್ರು ತಾಳೆ ಮಾಡ್ತಾರೆ. ಈಗ ನಾನೇನ್ ಕೇಳಿದೆ, ನನಗೊಂದು ಹಿಂಗೆ ಇದೆ ರಾಯರೇ, ಒಂದು ವಿಜ್ಞಾನ ನಾನು ಹೇಳಬೇಕು ಜನರಿಗೆ, ಒಂದು ಪ್ಲಾಟ್ಫಾರ್ಮ್ ಕೊಡ್ರಿ ಅಂತ ಹೇಳಿ ನಾನು ಎಕ್ಸ್ಟ್ರಾ ಜಾಸ್ತಿ ಕೇಳಿಲ್ಲ. ಸೊ ಆದ್ದರಿಂದ ಎಲ್ಲರಿಗೂ ಅವರವರ ಆದಂತ ಆಸೆಗಳು ಗ್ರೇಟು. ಈಗ ನಿಂದೊಂದೇ ಗ್ರೇಟು, ನಂದು ಗ್ರೇಟು ಹಿಂಗಲ್ಲ, ಎಲ್ಲರಿಗೂ ಅವ್ರವ್ರಿಗೆ ಏನೋ ಬೇಕು. ನನಗೆ ರೋಗ ಹೋಗಿಸುವಂತ ಒಬ್ಬ, ನನಗೆ ಮದುವೆ ಮಾಡಿಸುವಂತ ಒಬ್ಬ, ನನಗೆ ಮಕ್ಕಳಾಗುವಂತ ಒಬ್ಬರು, ನನಗೆ ನನ್ನ ಮಕ್ಕಳನ್ನು ಉದ್ಧಾರ ಮಾಡುವಂತ ಒಬ್ಬ, ನನಗೆ ಏನೋ ನನ್ನ ಇಡೀ ಲೈಫನ್ನೇ ನನಗೆ ಒಂಥರ ಉದ್ಧಾರ ಮಾಡುವಂತ ಇನ್ನೊಬ್ರು. ಹೀಗೆ ವಿಚಿತ್ರವಾಗಿರತಕ್ಕಂಥ ಒಂದು ಮೆಂಟಾಲಿಟಿ ಇರೋ ಜನರು ರಾಯರ ಹತ್ರ ಬಂದಾಗ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡಲ್ಲ, ಯಾರ್ಯಾರಿಗೆ ಏನನ್ನ ಮಾಡಬೇಕು ಅಂತ. ಸೊ ಆದ್ದರಿಂದ ಫಸ್ಟ್ ನಮ್ಮನ್ನ ನಾವು ಅರ್ತು, ಯಾರು ಒಂದು ಮಾತನ್ನ ನಾನು ಕೇಳಿದ್ದೆ, ಶ್ರೀಹರಿಗೆ ಯಾವ ಒಂದು ಜನರ ಒಂದು ಹೇಗೆ ದೇವರಿಗೆ ಹೇಗೆ ಒಂದು ಇಷ್ಟ ಆಗ್ತದೆ ಅಂತಂದ್ರೆ, ನನ್ನನ್ನು ನಾನು ಹೆಲ್ಪ್ ಮಾಡ್ಕೊಂತೀನಿ ಅಂತ ಯಾರು ಮುಂದೆ ಬರ್ತಾರೋ ಅವರಿಗೆ ಈ ಡಿವೈನ್ ಇಂಟರ್ವೆನ್ಷನ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಯಾರ ಹೆಲ್ಪ್ ಬೇಕಿಲ್ಲ. ನಾನು ಇನ್ನೊಬ್ಬರಿಗೆ ಕೊಡ್ತೀನಿ ಅಂತೇಳಿ ಯಾರು ಮುಂದೆ ಬರ್ತಾರೋ, ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕು ಅಂತ ಯಾರು ಬರ್ತಾರೋ ಅವ್ರಿಗೆ ಆಲ್ರೆಡಿ ಹೆಚ್ಚು ಅಕ್ಷಯ ತರ ಬಂದ್ಬಿಡುತ್ತೆ, ಅಕ್ಷಯ ಪಾತ್ರೆ ತರ. ಅಂದ್ರೆ ನನಗೆ ಬೇಕು ಅಂತಂದಾಗ ಅಸಹ್ಯ ಆಗ್ಬಿಡುತ್ತೆ ದೇವರಿಗೆ. ಏನಪ್ಪ ಇದು ಬರೀ ಬೇಕು ಅಂತಾರೆ ನನ್ನ ಭಕ್ತರು. ಅದೇ ನೀನು ಒಬ್ಬರಿಗೋಸ್ಕರ ಒಂದು ಮಾಡ್ತೀನಿ, ಒಂದು ಸಮಾಜಕ್ಕೋಸ್ಕರ ಒಂದು ಹೆಲ್ಪ್ ಮಾಡ್ತೀನಿ, ಒಂದು ಏಳಿಗೆ ಅಂತ ಕೆಲಸ ಮಾಡ್ತೀನಿ, ಹಂಗೆ ನನ್ನ ಮೂಲಕ ಮಾಡಿಸು ಅಂತ ಹೇಳಿ ನೀವು ಶ್ರೀಹರಿಯನ್ನ ಕೋರಿದಾಗ, ರಾಯರ ಹತ್ರ ಹೋದಾಗ ಅವರು ಶ್ರೀಹರಿಗೆ ಹೋಗಿ ಬೇಡಿಕೆ ಇಡ್ತಾರೆ. ಶ್ರೀಹರಿಯಿಂದ ಮತ್ತೆ ಅದು ಹಯಗ್ರೀವ ದೇವರಿಗೆ ಬಂದು ಅದು ಮತ್ತೆ ರಾಯರಿಂದ ಅದು ಹಿಂಗೆ ನಮಗೆ ಈ ಒಂದು ವಿಚಿತ್ರ ಕಂಡೀಷನ್ಗಳು ಮತ್ತೆ ನಮ್ಮ ಲೈಫಲ್ಲಿ ಆಗ್ತಕ್ಕಂಥ ಪ್ರೋಗ್ರೆಸ್ಗಳ ಮೂಲಕ ಅದು ಸಿಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಪಾರ್ಟ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳು ನನ್ನ ಲೈಫಲ್ಲಿ ನಾನು ಎಷ್ಟೇ ಒಂದು ತಪ್ಪು ದಾರಿಯಲ್ಲಿ ಹೋಗಿದ್ರು ಕೂಡ, ನಾನು ಎಂತ ದಾರಿಯಲ್ಲಿ ಹೋಗಬಾರದು ಅಂತ ಹೋಗಿದ್ರು ಕೂಡ ಯಾವುದನ್ನು ವರ್ಸ್ಟ್ ಆಗಿ ಮಾಡದೆ ಎಲ್ಲ ಒಂದು ಘಟನೆಗಳಲ್ಲೂ ಕೂಡ ಈವನ್ ಪೇನ್ ಅಲ್ಲಿ ಇರ್ತಕ್ಕಂಥ, ಈವನ್ ಡಾರ್ಕ್ನೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ, ನನ್ನ ಇರುವಿಕೆ ನಿನ್ನ ಹತ್ರ ಯಾವಾಗ್ಲೂ ಇರ್ತದೆ, ಸದಾ ನಾನು ಇರ್ತೀನಿ ನಿನ್ನ ಹತ್ರ,
ನೀನು ನೀನು ಟಾಸ್ಮೇನಿಯಾಕ್ಕೆ ಹೋಗ್ತೀಯಾ, ಅಂಟಾರ್ಟಿಕಕ್ಕೆ ಹೋಗ್ತೀಯಾ, ಮಂಗಳ ಗ್ರಹಕ್ಕೆ ಹೋಗ್ತೀಯಾ, ಅಲ್ಲೂ ನಾನು ಇರ್ತೀನಿ ಅಂತ ಹೇಳಿ ಈ ತರ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಗಳ ಮೂಲಕ, ಈ ತರ ಒಂದು ಯಾವುದೋ ಒಂದು ನಂಬರ್ಗಳು, ಯಾವುದೋ ಒಂದು ಸಿಂಬಲ್, ಯಾವುದೋ ಒಂದು ಬೆಳಕು, ಯಾವುದೋ ಒಂದು ಏನೇ ಆಗ್ಲಿ, ಭಗವಂತನ ಗುರುವಿನ ನೆನಪಾಗ್ತಕ್ಕಂಥ ಯಾವುದೇ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಅದು ಮನಸ್ಸಿಗೆ ಒಂದು ಪಾಸಿಟಿವಿಟಿ ಕೊಟ್ಟುಬಿಡುತ್ತೆ. ಸೊ ಆ ಒಂದು ಭಾಗ್ಯ ನನಗೆ ಇದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ರೂಮಿ ಜಲಾಲುದ್ದೀನ್ ರೂಮಿ ಇದ್ದಾರಲ್ಲ, ಇವರ ಒಂದು ಕೋಟನ್ನು ಹೇಳಿ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ರೂಮಿ ಅವರು ಒಂದು ಸಲ ಈ ತರ ನೋಡಿದ್ರು, ಇದು ನನಗೆ ಬಹಳ ಇಂಪ್ಯಾಕ್ಟ್ ಆಗ್ತಕ್ಕಂಥ ಕೋಟ್ ಇದನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ನನ್ನ ಅಸ್ತಿತ್ವ ಇರೋ ತನಕ. ಅವ್ರು ಏನಂದಿದ್ರು ಅಂತಂದ್ರೆ, ಎಷ್ಟು ನಾನು ನನ್ನ ಸೆಲ್ಫ್ ಅನ್ನ ಹುಡುಕೊಂಡು ಆಳಕ್ಕೆ ಹೋದೆನೋ ಅಷ್ಟು ನನಗೆ ಗಾಡ್ ಸಿಗ್ತಾ ಹೋದ. ಎಷ್ಟು ನಾನು ಗಾಡನ್ನು ಹುಡುಕ್ತಾ ಹೋದೆನೋ ಅಷ್ಟು ನನಗೆ ಸೆಲ್ಫ್ ಸಿಗ್ತಾ ಹೋಯ್ತು ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಂತರವೇ ವೈಷ್ಣವೀನ್ ದೇವರಿಂದವೇ ಶ್ರೀಮದ್ ಗುರು ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.